ಮೂವಿ ಅಟ್ಟರ್ ಫ್ಲಾಪ್. ಯಾರು ಮಾತಾಡ್ತಿಲ್ಲ. ಈ ಮೂವಿ ಮಾಡಕ್ಕೆ ಇಷ್ಟೊಂದು ಟೈಮ್ ಬೇಕಾಯ್ತಾ? ಅಯ್ಯಪ್ಪ, ಡಿಸಪಾಯಿಂಟ್ಮೆಂಟು. ಸ್ವಲ್ಪ ಓವರ್ ಆಯ್ತು. ಎಕ್ಸ್ಪೆಕ್ಟೇಷನ್ ಅಷ್ಟು ಇರ್ಲಿಲ್ವಾ? ಎಕ್ಸ್ಪೆಕ್ಟೇಷನ್ ಅಷ್ಟು ಇರ್ಲಿಲ್ಲ. ಹೇಳ್ಬೇಕಂದ್ರೆ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಸೀರೀಸ್ ಬರುತ್ತಲ್ಲ ಆ ತರ ಇದೆ. ಬನ್ನಿ, ಪಬ್ಲಿಕ್ ಏನ್ ರಿವ್ಯೂ ಕೊಡ್ತಾರೆ ಫುಲ್ ವಿಡಿಯೋ ನೋಡಿ ಅರ್ಥ ಆಯ್ತದೆ ಹೆಂಗಿತ್ತು ಮೂವಿ ಏನು ಅಂತ. ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡ್ಯಾರ ನಮ್ಮ ಟೀಯಿಂದ ಸ್ಟಾರ್ಟ್ ಮಾಡಿದವನಿ. ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಕಾರು ಅಲ್ಲಿ ಕರಿಯ ವಾಸ ಆಗಿರೋದ್ರಿಂದ ಇವಾಗ ಕರ್ಗಿ ಎತ್ಕೊಂಡು ಜಿಮ್ಗೆ ಹೋಯ್ತವನಿ. ಬನ್ನಿ, ಇದರಲ್ಲಿ ಕರೆಟಿನ್ ತುಂಬ್ಕೊಂಡವನಿ. ಆನ್ ಮಾಡ್ಕೊ ಹೊರಡುವ. ಗೈಸ್, ವರ್ಕೌಟ್ ಎಲ್ಲ ಮುಗೀತು. ಇವತ್ತು ಚೆಸ್ಟು ಮತ್ತು ಟ್ರೈಸಿಪ್ ಮಾಡಿದ್ದು ಚೆನ್ನಾಗಿತ್ತು ಅನ್ಕೊಳ್ರಿ. ನನಗೆ ಜಾಸ್ತಿ ಫೇವ್ರೇಟಲ್ಲಿ ವರ್ಕೌಟ್ ಡೇಲಿ ಜಾಸ್ತಿ ಫೇವ್ರೇಟ್ ಅಂದರೆ ಈ ಚೆಸ್ಟು ಮತ್ತು ಟ್ರೈಸಿಪ್ ಮಾಡೋದೇ ಸಿಕ್ಕಾಪಟ್ಟೆ ಇಷ್ಟ. ಅದು ಬಿಟ್ಟು ಬೇರೆ ಯಾವುದೋ ಅಷ್ಟು ಇಷ್ಟ ಆಗಲ್ಲ. ಮತ್ತು ನಾನು ಭಾನುವಾರ ಮಾಡಿದ್ನಲ್ಲ ಲೆಗ್ ಮಾಡಿದ್ದಕ್ಕೆ ಇನ್ನೂ ನೋಯ್ತಾ ಇದೆ ಅನ್ಕೊಳ್ರಿ. ಅಟ್ಲೀಸ್ಟ್ ಲೆಗ್ನ ವಾರಕ್ಕೆ 2 ದಿವಸ ಆದರೂ ಟ್ರೈನ್ ಮಾಡಬೇಕು, ಇಲ್ಲಾಂದರೆ ಮಿನಿಮಮ್ ಒಂದಿನ ಆದರೂ ಟ್ರೈನ್ ಮಾಡಲೇಬೇಕು. ಸೊ ಅವಾಗ ಇಷ್ಟು ಪೇನ್ ಬರೋಲ್ಲ. ನಾನು 2 ವಾರ 3 ವಾರ ಬಿಟ್ಟು ಒಂದೊಂದ್ಸತಿ ಟ್ರೈನ್ ಮಾಡಿದ್ರೆ ಹಿಂಗೆ ಆಗೋದು. ಗೈಸ್, ನಮ್ಮ ಕರಿಯ ಪಳ ಅಂತವನೇ ಆ ಥರ ತೊಳೆದ್ಬಿಟ್ಟವ್ರೆ. ಅವ್ವ ಮತ್ತು ಮಗ ಇಬ್ಬರು ಸೇರ್ಕೊಂಡು ನೋಡಿ. ಬಟ್ ಶಿವನ್ ತ್ರಿಶೂಲನೇ ಬಿಸಾಕ್ಬಿಟ್ಟವ್ರೆ. ಎಲ್ಲ ಬಿಸಾಗಿರೋದನ್ನ ನೀವೇ ಇರಬೇಕು. ಇದು ನಾನಲ್ಲ ಕಣ ಡೊಂಗಿ. ಮುಂಚೆ ಚೆನ್ನಾಗಿ ಇತ್ತು ಗೈಸ್. ಇವಾಗ ನಾನು ಮತ್ತು ನಮ್ಮಮ್ಮ ನಮ್ಮಣ್ಣ ನಮ್ಮ 3 ಜನ ರೆಡಿ ಆಗ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಯ್ತಾವೆ. ನಮ್ಮಮ್ಮ ಮನ್ವಿ ಇತ್ತು ಹುಷಾರಿರ್ಲಿಲ್ವಲ್ಲ, ಅದೇ ನಾನು ಎದುರಿಸ್ಬಿಟ್ಟಾಗ್ಲಿಂದ ಹುಷಾರು ತಪ್ಪಿಡಿದ್ಲು ಅಂತ ಹೇಳಿದ್ನಲ್ಲ ನಿನ್ನೆ. ನೋಡ್ಕೊಬರೋಕ್ಕೆ ಮನ್ವಿತ್ತನ್ನ ಅಂತ ಅಂದ್ಬಿಟ್ಟು ನಮ್ಮಮ್ಮ ಓದೋದೆ. ಜೊತೆಗೆ ನಮ್ಮ ಅಣ್ಣಂಗೆ ಏನೇ ಕೆಲಸ ಇರಲಿಲ್ಲ, ಅವನು ಸುಮ್ಮನೆ ಬತ್ತವನೆ. ನಾನು ನಮ್ಮ ಅಜ್ಜಿ ಜೊತೆಗೆ ಒಂದು ಪ್ರಮೋಷನ್ ವೀಡಿಯೋ ಶೂಟ್ ಐತೆ, ಮೈಸೂರು ಕರ್ಕೋಬೇಕು. ಅದಕ್ಕೋಸ್ಕರ ಇವಾಗ ಬಳ್ಳಾಳಿಗೆ ಹೋಯ್ತಾ ಇರೋದು. ಸುಮ್ಮನೆ ಎಗರಾಡ್ಬೇಡ, ಕೂತ್ಕೊಂಬ ಸುಮ್ಮನೆ. ಎಗರಾಡ್ತಾಳ ಹಂಗೆ ಕೂತಿದ್ದ ಜಾಗದಲ್ಲಿ. ಕಣ್ಣೀರ್ ಬಂದ್ಬಿಡ್ತಾವ ಈಗ, ಕಿಚ್ಕೊಂಡು ಆ ಕಡೆ ಈ ಕಡೆ. ನಮ್ಮ ಅಣ್ಣ ನೋಡೋದು ಕರೆಕ್ಟಾಗಿ ಮಾತಾಡ್ದವನೆ, ಸ್ಟೈಲಿಶ್ ಮಾತು ಒಂದೆಲ್ಲ. ಏನ್ ಜನ ಈಗ 1 ವರ್ಷ ಆಗಿಲ್ಲ ಆಲೆ ಹಿಂಗ ಅದ ಹಂಗೆ ಕಣಮ್ಮ ಬರೋದು. 20ನೇ ಸತಿ ಬರ್ತಾ ಇರೋದು ಈ ತರ, ಗೊತ್ತಾ? ಗಾಡಿ ಓಡ್ಸೋದಾಗಿ ಅವ್ನ್ ಕೆನೆ ನೋಡು, ಅವ್ನ್ ತೂತ್ಕೆನೆ ಹೆಂಗಿದ್ರು ತೂತ್ಕೆನೆ. ಕೆಜಿ ಮೊಟ್ಟು ತುಂಬದ ಅವ್ನ್ ತೂತ್ಕೆನೆ ಒಳಗಡೆ. ಇವಾಗ ಹೋಯ್ತ ನೋಡು. ಏರ್ಸಣ 2ನೇ ಗೇರಲ್ಲೇ. 2ನೇ ಗೇರಲ್ಲಿ ಇತ್ತು ಓಡಿಸೋದ್ರ ಒಳ್ಳೆ ರೇಸ್ ಕಾರ್ ಓಡಿಸೋದ್ರ ಫೀಲ್ ಬರ್ತದೆ. 80 ಅಷ್ಟೇ ಎತ್ತದ. 2ನೇ ಗೇಸ್, ನಮ್ ಗಾಡಿದು ರೀಜನರೇಷನ್ ಮಾಡ್ಬೇಕು. ಅಲ್ಲಿ ಗ್ರೀನ್ ಮಾರ್ಕ್ ಬರ್ತದಲ್ಲ, ಆ ತರ. ದಪ್ಪದ ಮುಂಚೆ ಚಂದದ ನಾಯಿ ಹೊತ್ಕೊಂಡೈತೆ. ಅಕ್ಕಿ ಓಡ್ ಬಂದು 7 ಮಂದಿ ಇನ್ಯಾರು ನಾಯಿ ಹುಂಜ ಹೊತ್ಕೊಂಡಾಗೈತಂತೆ. ತೊಡ್ದೋದಾಯ್ತು. ನಾನು ಅಕ್ಕಿ 7 ಮಂದಿ ಬಂದಿ. ಅಯ್ಯೋ, ಶಿವರಂಜನ ಸುಟ್ಟಿ ಹೊಲ್ಕ ಈಗಪ್ಪ ಸ್ವಾಮಿ ಬಟ್ಟಿಗಡೆ ಓಡ್ ಬಂದ್ಬಿಡ್ತು. ಒಳಗ್ ಬರೋದ್ ಬಿಟ್ಬಿಡ್ತು ಸವಾರಿ. ಅಯ್ಯೋ, ಒಳಗಿದ್ದು ರೂಮಲ್ಲಿ ಶುಂಠಿ ಹೊಲಕ್ಕೆ ಇಡ್ಬಿಡ್ತೀವಿ. ಶಿವರಂಜನ ಶುಂಠಿ ಹೊಲ್ಕ ನೋಡಿದೀನಿ ನಿಮ್ದ. ನಾನು ಅದೇ ಚಾಮುಂಡ ಮುಂಗ್ಬಿಟ್ಟಿದಿ. ಹಿಂಗಡೆ ಓಡ್ತು. ನಾನ್ ರೂಮಲ್ಲಿ ಇದ್ದಿ, ಹಂಗ ಓಡೋದು ಇವಳು ಶಿವರಂಜ ಇಡ್ತಿ. ಹಾಲಿಟ್ಟಿದ್ದು ಇದು ಫಾರಂ ಕೋಳಿ ನಾಯನ ಫಾರಂ ನಾವು ಯಾವ ವಸಿತ್ತಿರ ಇದ್ದಿ ಮುಂಚೆ ಮಾಡ್ತಾವ. ನಾನು ಹಸ ಕಟ್ಟ ಕುಟ್ಟೋದಾಗ ಹೊಡ್ದಿ ರೂಮಲ್ಲಿ ಕಿಟಕಿ ತೆಗಿ ಹೊರಗಡೆ ಯಾಕೋ ಬಿಟ್ಟಿಲ್ಲ. ಅದು ಬಿಡ್ತು ಸಾಬಾರಿ ಕೋಳಿ ಬೇರೆ ಅರ್ಥ ಆದ ಕೋಳಿ ಹಾಳಿಗೆ ಬಯ್ಯವ ಕೆಜಿ ಆಗೋದು ಕಣ. ತೊಡ್ದೋದಾಯ್ತು. ಇದೆಲ್ಲ ಕಾಳ್ನೊಳೆಲ್ಲ ಅದ್ ಕರಿತಾ ಕೂತವಲ್ಲ ಹಿಂದ್ಗಡೆ ಒದ್ಬಿಡ್ತೀನಿ ಜಾಡ್ಸಿ. ನಮ್ಮಮ್ಮ ಇವಳು ಇದು ನಮ್ಮ ಅಜ್ಜಿ ಹೇಳಿರೋದಂತೆ, ಸಾಯಿ ಎಣಿನಂಗೆ ಆಗಿದ್ದಂತೆ ಬೆಣ್ಣು ನಿನ್ನಿಂದ ನೀನ್ ಎದುರಿಸಿದ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ನಂಗೆ ಬೈತಾ ಇರೋದು. ಒಳ್ಳೆ ಗುಂಟ್ಕಲ್ ಇದ್ದಂಗೆ ಅವಳ ಕರ್ಗನ್ ಸಾಂತಿ. ಬಾಯಿ ತೊಳೆಯೋದು ಅದೇನ್ ಮೆತ್ಕೊಂಡಿದೆ ಬೈಲಿ ಏನೇ ಏನು ಅಲ್ಲೇ ಕರ್ಗಿ ಮದ್ವೆ ಅದ ಏನಣ್ಣ? ಎದುರಿಸ ಸಾಯಿಸ್ಬಿಡ್ತೀನಿ ನನ್ನ ಮದ್ವೆ ಆಗ್ಬಿಟ್ರೆ. ನಮ್ ಕೋಳಿ ಎತ್ಕೋದ್ಯಾ? ತೊಡ್ದೋದೆ ಹಾಳಿಗೆ ಅದೇ ನಮ್ ಕೋಳಿನೇ ಬೇಕಾಗಿತ್ತ ನಿಂಗೆ? ನಮ್ಮಟ್ಟಿ ಕೋಳಿಯೇ ಎಕ್ಕುಟ್ಟೋದೆ. ಥೂ ಮನೆ ನೋಡು ಬರ್ಬಾರ್ದು ಬರ
ಒತ್ಕೊಂಡೈತಿ ಕಳ್ಬಿಡು ಅದ್ ನಮ್ದೇ ಕಡೆ ಇತ್ತಿಂದ ಒತ್ಕೊಂಡೈತೆ ಅಂತ ಪುಡ್ ಸಮ್ಮಣ ನೋಡ್ದ ನಂತರ ಇನ್ನೇನು ಗೈಸ್ ನಮ್ಮ ಅಕ್ಕ ಒಳಕಲ್ಲಲ್ಲಿ ಖಾರ ಆಡಿಸ್ತಾರೆ. ಖಾರ ಆಡಿಸಿದ್ಯಾ? ವಡೆ ಮಾಡ್ತಾರೆ ಈ ಕಡೆ. ಅದು ಉಪ್ಸಾರ ಖಾರ ಏನೋ ಒಡೆದು ಇಟ್ಟು ವಡೆ ಇಟ್ಟು ಫುಲ್ ಶಕ್ತಿ ಕಣಕ ನಿಂಗೆ ಹತ್ತದೇವಾ? ಎತ್ಕೋಗ್ಬೇಡ ನಮ್ಗೆ ಬೇಡ ಬಾ ಊಟ ಎತ್ಕೋಗ್ಬೇಡ ನಮ್ಮ ಬೇಡ ಎಂತ ಮಗಳಿತ್ಯವ ಗೈಸ್ ನಮ್ಮ ಊಟ ಟೇಬಲ್ ಮಾಡಿದ್ರಲ್ಲ ಇವರೇ ಅವರು ಕರೆಕ್ಟಾಗಿ ಮಾಡಿದ್ರಲ್ಲ ಮತ್ತೆ ಮಂಚ ಮಾಡಿ ಮಂಚನೂ ಕರೆಕ್ಟಾಗಿ ಇಲ್ಲ ಅನ್ಕೊಳ್ರಿ. ಸೊ ಅದಕ್ಕೆ ನಮ್ಮ ಅಮ್ಮ ಹೋಗ್ಬಿಟ್ಟು ಗಾಳಿ ಬಿಡಿಸ್ತಿರೋದು. ಗಾಳಿ ಬಿಡಿಸ್ತೀನಿ ಅನ್ಕೊ ಹೋಗಿರೋದು. ಪುರಿ ಉಂಡೆ ನಿಮ್ ದೊಡ್ಡವ ಕರೀತಾ ಬಜ್ಜೆ ಮೈಸೂರ್ಗೆ ಮೈಸೂರ್ಗೆ ಬಜ್ಜೇನೆ ಸುಮ್ನೆ ಸುಧಾರ್ಕ ಬರಕ್ಕೆ. ಪುರಿಯುಂಡೆ ಟಕ 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 ಟಕ. ಮೈಸೂರು ಬತ್ತೀಯನೆ ಸುಮ್ಮನೆ ಕೆಲಸ ಇಲ್ಲ ಅಂದ್ರೆ ಬಾ. ದೊಡ್ಡ ನೀನ್ ಹೆಡ್ತೀನಿ ಕಿಡ್ನಾಪ್ ಮಾಡ್ತಾವಿ. ನೀವು ಹೆಂಗ್ಸ್ರನ್ನ ಕಿಡ್ನಾಪ್ ಮಾಡದ ಯಾಕೆ ಇಷ್ಟು ದೊಡ್ಡ ಗೈಸ್ ನಮ್ಮ ಜೊತೆಗೆ ಮಾದೇವಕ್ಕನು ಬತ್ತವ್ರೆ. ನಿನ್ನೆ ಒಂದು ಪ್ರಮೋಷನ್ ವಿಡಿಯೋ ಮಾಡಿದ್ದು. ಆ ಪ್ರಮೋಷನ್ ವಿಡಿಯೋ ಒಂದು ಪ್ರಾಡಕ್ಟ್ ಇತ್ತು. ನನ್ನ ಪ್ರಾಡಕ್ಟ್ ಕೊಟ್ಟಿದ್ನ ನನಗೆ ಆಯ್ತದೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟಿದ್ರು. ಕೊಡಿ ಪ್ರಾಡಕ್ಟ್ ಅದು ನಾನು ತಗೋಬಂತಂದ್ರೆ ಇನ್ನೂ ಪ್ರಾಡಕ್ಟ್ ಶೂಟೇ ಕಂಪ್ಲೀಟ್ ಆಗಿಲ್ಲ. ಈ ಪ್ರಾಡಕ್ಟ್ ನೋಡೋ ಎಂತ ಕಳ್ಳಿ ಅಜ್ಜಿ ಅವನೇ ಕಳ್ತನ ಮಾಡ್ಕೊಂಡು ಕೊಟ್ಟಿರೋದು. ಕಳ್ತನ ಮಾಡ್ಕೊಂಡು ಕೊಟ್ಟಿರೋದು. ಅಜ್ಜಿ ನಿಮಗೆ ಶಶಾಂಕನ ಇಷ್ಟನಾ ಶರತ್ ಇಷ್ಟನಾ ಜಾಸ್ತಿ? ಹೇಳವ ನಿಂಗೆ 10 ಜನ ಮೊಮ್ಮಕ್ಕಳಲ್ಲಿ ಯಾರು ಜಾಸ್ತಿ ಇಷ್ಟ ಹೇಳವ? ನಾವು 6 ಜನ ಮೊಮ್ಮಕ್ಳು ಜಾಸ್ತಿ. ಫಸ್ಟ್ ಇವ್ರಿಬ್ರು ಇಷ್ಟನೇ ಜಾಸ್ತಿ ಶಶಾಂಕ ನೀವು ಇಷ್ಟನಾ? ಇವ್ರಿಬ್ರ ನಮ್ಗೆ ನೆಮ್ಮದಿ ಕೊಟ್ರು. ಈ ಕಡೆ ತೋರಿಸ್ತೈತೆ ಹೆಸರು ಮಾತ್ರ. ಜಾಸ್ತಿ ಯಾರು ಹೇಳವ? ಜಾಸ್ತಿ ಯಾರು ಇಷ್ಟ 6 ಜನದಲ್ಲಿ ಒಟ್ನಲ್ಲಿ? ಜಾಸ್ತಿ ನೀನೇ ಕಣಪ್ಪ. ನಿಜ ಸುಳ್ಳು ಹೇಳ್ಬೇಡ ನೀನು. ನಿಜ ನೀನೇ ಇಷ್ಟ. ಶಶಾಂಕನ ಶಶಾಂಕ ಅಂತ ಎತ್ಕೊಂಡು ಓಡಾಡ್ತಿದ್ದು. ಶಶಾಂಕ ಎತ್ಕೊ ಓಡಾಡ್ತಿ. ಕದ್ದಿ ಪದ್ದಿ ದುಡ್ಡೆಲ್ಲ ಕೊಡ್ತಿದ್ದಿ ಅಂತಲ್ಲ ಶಶಾಂಕಗೆ? ಇವಾಗ್ಲೂ ಕೊಡ್ತೀಯಕಂತ ಕದ್ದಿ ಕೊಡ್ತಿದ್ಯಲ್ಲ ಇವಾಗ್ಲೂ ಕೊಡ್ತೀಯ. ಬಂತು ಪ್ರಮೋಷನ್ ಜಾಗ. ಇವಾಗ ಬನ್ನಿ ಗೋ ಫಾರ್ ಪ್ರಮೋಷನ್. ಸರಿ ಇಲ್ಲ ಕಣವ. ಇದು ಚಿನ್ನ ಉಸಾರು ತಾಳಿಗಿಳಿ ಕದ್ಕೊಂಡೋಯ್ತಾಳೆ ಇವಳು ಅಂತ ಕಳ್ಳಿಗಳು. ಕಣವ ನಮಸ್ಕವ ಕಿವಿ ವಾಲೆ ಹಂಗೆ ಅನ್ಸೋದು. ಬೆಳ್ಳಗೊಳ್ಳೆ ಅನ್ಬಿಟ್ಟು ನಂಬಿಟ್ಯ ಕಣವ. ದೊಡ್ಡ ಕಳ್ಳಿಗಳು ಒಳೆ ನಡ್ಸಬಿಡ್ದು ಕಳ್ಳಿಗಳು ನಂಬಡ ಕಣವ. ಕರೆಂಟ್ ಹೋಯ್ತು ಎಂತ ಅಲ್ಲ ಕರೆಕ್ಟ್ ವಿಡಿಯೋ ಆಗಿದ ತಕ್ಷಣ ಏನಿಲ್ಲ ಕಣಿರ. ಎಮರ್ಜೆನ್ಸಿ ಕಾಲ್ ಆಗ್ತಿತ್ತು. ಇರ್ರಿ ನೀನ್ ಯಾವ ಕಡೆಯಿಂದ ಹತ್ತದು? ನೀನ್ ಹತ್ತಿದ್ಕೆ ನೋಡೋ ಮಸಿ ಅಪ್ಸಕ್ಕನ ಎಲ್ಲ ಕಳೆದೋಡು. ಕಾಲಿಟ್ಟಿದ ತಕ್ಷಣ ಆಫ್ ಆಯ್ತು ನೋಡು. ಲಿಫ್ಟ್ ಹತ್ತಿದ್ವಿ ಕರೆಂಟ್ ಹೊಟ್ಟೋಯ್ತು. ಅಯ್ಯೋ ತರ್ಲಿ ಸುಮ್ಮನೆ ತರ್ಲೆ ಎಲ್ಲ ಕರಿತಾರೆ. ಫೋನ್ ಮಾಡಿಲ್ವ ಇರು. ಗೈಸ್ ಸದ್ಯ ಬಂತು ಕರೆಂಟು. ಗೈಸ್ ಇಲ್ಲಿಂದ ನಮ್ಮ ಮೈಸೂರು ವ್ಯೂ ನೋಡಿ. ಬಾಯ್ ಬಾಯ್. ಕಾಚು ಹಾಕಿದ ದರನೆ ಎಳೆದಳು ಮನಸನ್ನೇ ಗಿರನೆ ಗೈಸ್ 1 ಗಂಟೆಲಿ ಎಲ್ಲ ಕೆಲಸನೂ ಮುಗಿದೋಯ್ತು. ಬಂದು ಓಹೋ ನಿಂಗಮ್ಮ ನಿನ್ನ ಮೇಲೆ ಏನಂತ ಮಾಡ್ತಿದ್ಯಾ? ಏನು ಸರ್ಕಸ್ ಮಾಡ್ತಿದ್ಯಾ? ಅಣ್ಣ ಓಸಿ ಗಟ್ಟಿಯಾಗಿ ಮಾಡಿ ನಮ್ಮ ಮನ್ಸಿದಂಗೆ ಮಾಡಿ ಇಡ್ಬಿಟ್ಟಿರ. ಒಂದೇ ದಿವಸಕ್ಕೆ ನಗಾಕ್ಬಿಡ್ತಾಳೆ ಅವಳು ಒಬ್ಳೆ ಕೂತ್ಕೊಂಡು. ಅಯ್ಯೋ ಶಿವನೇ, ನೀವು ಮಾಡಿರೋ ಮಂಚ ನರ್ಕ ಅಂತ ಕಣ. ನೀವು ಸೀರಿಯಸ್ ಆಗಿ ನೀವೇ ಸಿಂಪಲ್ ಆಗಿ ಇತ್ತಾಗ ಹಿಂಗೆ ಒಳ್ಳಂಗಿಲ್ಲ ಅಷ್ಟೇ ನರ್ಕ ಅಂತಿದೆ ಮಂಚ. ಓಕೆ ಸರ್ ಪ್ಲೀಸ್ ಸರ್. ನೀವು 2 ಕಾಲು ಹಾಕಿ 4 ಕಾಲು ಹಾಕ್ಬಿಡಿ, 8 ಕಾಲು ಹಾಕ್ಬಿಡಿ. ಅಯ್ಯೋ ಸಾಕಾಗಲ್ಲ, ಜಾಸ್ತಿನೇ ಬೇಕಾಯ್ತದ ಇನ್ನೂ. ಗಂಡು ಮನೆ ಕೊಡಕ್ ಇವಾಗ್ಲಿಯಾ ಅಕ್ಕದಾಗೆ ಒಳ್ಳೆ ಪುಣ್ಯ ಮಾಡಿರ್ತಾರೆ ಮುಡವ ಇವಳು ಪಡೆಯವನು.
ಹಾ ಕೊಡಿ ಅಂದೋನಿ ಏನಕ್ಕೆ ಮಂಚ ತಗೋನೆ ಮಂಚದ ಬಿರುದು ದುಡ್ಡು ಕೊಡಿ ಅಂದೋನಿ. ಓಹ್ ನೀನೇ ಮಾಡ್ತಿದ್ದೀವ ಕೆಲಸನಾ? ಎಲ್ಲ ಹೊಸಿ ತೋರ್ಸು ಗೈಸ್. ಮನೆಗೆ ಏನಾದ್ರು ಮಂಚ ಗಿಂಚ ಬೇಕು ಅಂದ್ರೆ ಅಪ್ಪಿನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ನ ಶರತ್ ನಂಬರ್ನ ಇನ್ಸ್ಟಾ ಸ್ಟೋರಿಲಿ ಹಾಕಿರ್ತೀನಿ, ಎಲ್ಲ ಶರತ್ಗೆ ಆರ್ಡರ್ ಮಾಡಿ. ಇದು ಹಳೆ ಮಂಚದ ಪೀಸ ಇದು. ಹೊಸ ಮಂಚ ಮಾಡಿಸ್ತಿರೋದು ಗೈಸ್. ಹಳೆ ಮಂಚಕ್ಕೆ ಪೀಸ್ಗಳು ಆ್ಯಡ್ ಮಾಡ್ತಿರೋದಂತೆ. ಚಿಕ್ಕ ಮಾಮ್ಸ್ ಏನು ದೊಡ್ಡ ಮಾಮ್ಸ್ ಜಗಳ ಆಡಿಲ್ಲ ದೊಡ್ಡ ಮಾವ? ಚಿಕ್ಕ ಮಾಮ್ಸ್ ಜೊತೆ ಜಗಳ ಆಡಿಲ್ಲ ನೀವು ಚಿಕ್ಕ ವಯಸ್ಸಲ್ಲ? ಮಾವ ನೀನು ನಮ್ಮ ಅಮ್ಮನ ಜೊತೆ ಜಗಳ ಆಡಿಲ್ಲ? ನಿಮ್ಮ ಅಕ್ಕನ ಜೊತೆ? ನನಗೇನಾರು ಆ ಥರ ಅಕ್ಕನ ತಂಗಿನೇ ಇದ್ದಿದ್ರೆ ಹೊಡೆದಾಕ್ಬಿಟ್ಟಿರೋನು. ಒಂದೇಟು ಹೊಡೆದಿಲ್ಲ ನಿಂಗೆ ಅಣ್ಣ ತಮ್ಮ ಇಬ್ರು? ಒಂಜಿನೂ ಹೊಡೆದಿಲ್ವಾ? ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರೋದ್ರ? ಯಾರು ನಿನ್ನ ಜಾಸ್ತಿ ಇಷ್ಟಪಡ್ತಿದ್ದು? ದೊಡ್ಡ ಮಾವನೇ. ದೊಡ್ಡ ಮಾವನಿಯ? ದೊಡ್ಡ ಮಾವ ಎರಡೊತ್ತು ತಾಯಿನೇ ಬಿಟ್ಬಿಡ್ತಾಳೆ ಇಟ್ ಮಾಡಕ್ಕೆ ಅಂತ ಬೈತಿದ್ದಂತ. ಹಾ ಮದುವೆ ಆದ್ಮೇಲೆ ಇಲ್ಲ. ಮದುವೆ ಆದ್ಮೇಲೆ ಗಿರೀಶ್ ಮಾವನ ನಮ್ಮ ಅತ್ತೆ ನೋಡಿ ನಂದೆಲ್ಲ ತಪ್ಪು ಅಂತ. ಅದೇ ನಿಂದೆ ಹೆಂಗಂತ ತಪ್ಪದ ನಿನ್ ಬಗ್ಗೆ ಹೇಳಲೇ ಇಲ್ಲ ಯಾರು? ಈ ಅತ್ತೆಗಾರು ಯಾಕೆ ಹೊಸ ಮಂಚ ಮಾಡಿಸ್ತಿರೋದು? ಏನಕ್ಕೆ? ಇದು ಚೆನ್ನಾಗಿರ್ಲಿಲ್ಲ ಅಂತನಾ? ಹಂಗೆ ಗೈಸ್, ಈ ಮಂಚದ ಬದಲು ಆ ಮಂಚ ರಿಪ್ಲೇಸ್ ಮಾಡ್ತಾ ಇರೋದು ನೋಡಿ. ಖಾಲಿ ರೂಮು. ನಾನು ದೊಡ್ಡ ರೂಮು ಅನ್ಕೊಂಡಿದ್ದು, ನೋಡೋಕ್ಕೆ ಸಣ್ಣದಾಗಿ ಕಾಣಿಸ್ತಿದೆ ಅನ್ಕೊಳ್ಳಿ. ಮಂಚ ಇದ್ದಿದ್ದಕ್ಕೆ ದೊಡ್ಡದಾಗಿ ಕಾಣಿಸ್ತಿದೆ. ಏನಂತ ಅಮ್ಮ? ಏನಂತ? ಅವ್ವ ನಿನ್ ಮಗಳಿಗೆ ಆಯ್ತಾ ಈಗ ಮಂಚ ಮಾಡ್ಸೋ ಅಂದ್ಲಂತ. ಈಗ ಯಾರಪ್ಪ ಮಂಚ ಇಸ್ಕೊಂಡರು? ಎಲ್ಲ ಮನೆಗಳಲ್ಲೂ ಮಂಚ ಓ ಮದುವೆ ಆದ್ಮೇಲೆ ಅದು ಬೀರ್ ಮಂಚ ತಗೋಬೇಕು ಅನ್ನೋದು ಶಾಸ್ತ್ರ ಅಂತೆ. ಸೊ ನಾನು ಏನ್ ಮದ್ವೆಗೆ ಹೋಗೋ ಮಂದಿ ಯಾರು ಬೀರ್ ಮಡಿಕ ಕುತ್ಕೊಂಡರು, ಎಲ್ಲ ಕಬೋರ್ಡ್ ಮಾಡ್ಸ್ಕೊಂಡಿರ್ತಾರೆ. ಯಾರ ಮಂದಿ ಮಂಚ ಇಲ್ದೆ ಮಲ್ಕೊಂಡರು. ಸೊ ನನ್ಗೆ ದುಡ್ಡು ಕೊಡಿ, ನನ್ ಮಂಚ ಬೀರು ಬೇಡ ಅಂತ. ನಿಮ್ಮ ಅಮ್ಮ ಹೇಳ್ಕೊಟ್ಟಿರೋಳು. ಅವ್ನು ಸುಮಾರಾಗಿ ಮಂಚ ಮಾಡ್ಸೋದ ಚಂದ ಮಾಡ್ಸೋಳಪ್ಪ, ಅಪ್ಪಿ ಕೊಡೆ ಅಂತ ಹೇಳ್ಕೊಟ್ಟಳ. ಈಸ್ಕೋದಾಳ ಇವಳು. ಈಗಿನ ಸ್ಟೈಲ್ ಅವೆಲ್ಲ ಈಸ್ಕೋದವ ಮಂಚನ. ನಮ್ಮ ಮಟ್ಲೆ ತವ್ರ ಮನೆಯಿಂದ ಸಸಂಕು 8 ಕಿಲೋ ನಮ್ಮ ಮಟ್ಟಿ ಸಸಾಂಕು ಇಡ್ತೀವಿ. ಅದು ತವ್ರ ಮನೆಯಿಂದ ಕೊಡೋದು ಒಂದ್ ನೆನಪು. ನಿನ್ ಪೈಸಾ ಇವತ್ತು ಈಸ್ಕೋದಿ ನಾಳೆ ಖರ್ಚು ಮಾಡಿ ಬಿಸಾಕ್ತಿಯ. ಚಿನ್ನ ಮಾಡ್ಸೋರು ಅದು ನೆನಪೆ. ಅವ್ರು ಕೊಡ್ತಾರಲ್ಲ ಪ್ರೀತಿಯಿಂದ ಈಸ್ಕೋಬೇಕು, ನೀ ಬೇಡ ಅನ್ಬಾರ್ದು. ಇಲ್ಲಿಗೆ ನವಿಲ್ಗಳು ಬಂದಿದೆ, ಓಡೊಂಟೋಗಿ. ಇವಾಗ ಒಂದು ರೀಲ್ ಶೂಟ್ ಇತ್ತು, ಮುಗಿಸ್ತು. ನೀವು ಹೋಗಲ್ವೇನೆ ಮದುವೆಗೆ? ಬನ್ನಿ, ಇವಾಗ ಇವ್ರದ್ದು ಇನ್ನೂ ಕೆಲಸ ನಡೀತದೆ. ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ ನಮ್ಮ ಮಟ್ಟಿಗೆ ಹೋಗ್ಬೇಕು. ಮತ್ತೆ ನಾಳೆ ಬೆಳಗಿನ ಜಾವ ನಾಳೆ ಟಾಕ್ಸಿಕ್ ರಿಲೀಸ್ ಆಯ್ತದೆ ಗೈಸ್. ಗೈಸ್ ನಾನು ಚಪ್ಪಲಿನೇ ಮರೆಸ್ಬಿಟ್ಟವನಿ, ಹಂಗೆ ಹೋಯ್ತವನಿ. ನಿಮ್ಮ ಅಣ್ಣಂಗೆ ಆಯ್ತದೆ ಅನ್ಬಿಟ್ಟು ಅನ್ಸ್ಕೊಂಡಿದ್ಯಾ? ಕುಳ ನನ್ ಸಾವಂತಿ ಎಣ್ಣೆ ಏನಾಗಿದ್ದ? ಮುಂದೆ ಕಳ್ಕೊಂಡಿದ್ದ ನೋಡ್ಲಿ ಇಳ್ದಿದೇನು? ಏನೋ ಮುಂದೆ ಕಾರು ಏನೋ ಕಳ್ಕೊಂಡೈತೆ. ಅದು ಒಂದ್ ವರ್ಷಕ್ಕೆ ಲಡ್ಕ ಪಡ್ಕಿ ಕುತ್ಕೋ ಸುಮ್ನೆ. ನೋಡಿದವ್ರು ವಿಡಿಯೋನ ಲಡ್ಕ ಬಿಡ್ಕಿ ಕಾರು ಅನ್ಕೊಂಡವ್ರು. ಆಮೇಲೆ ಏನ್ ಲಡ್ಕ ಬಿಡ್ಕಿ ಆಗ್ಬಿಟ್ಟಿದ್ದು ನಿನ್ಗೊಳ್ಳೆ ಕಣ ಅಂತ. ಬಿದ್ದು ಏಟಾಗಿದ್ದ ಅದಕ್ಕೆ ಕಾರು. ಇಲ್ಲ ಬಿಡು ಗೈಸ್, ಇದು ಒಂದು ಸಸಾಂಕ್ ಮಾಡಿದಾಗ್ಲೂ ಇಸ್ರಾರ್ ಮಾಡಿದಾಗ್ಲೂ ಇಬ್ರಲ್ಲಿ ಯಾರೋ ಒಬ್ರು ಮಾಡಿದಾಗ ಆಗಿರ್ಬೇಕು. ಅದು ಸಸಾಂಕು ಮಂಚಕ್ಕೂ ಗುದ್ದಿರೋದು ಅವನು. ಸಸಾಂಕ್ ಮಂಚಕ್ಕೆ ಗುದ್ದಿರೋದು. ಇಸ್ರಾರ್ ಒಂದ್ ಕಡೆ ಮೋರಿಗೆ ಬಿಟ್ಬಿಟ್ಟಿದ. ಮುಂಚೆನೆ ಆಗಿದ್ದು. ಏನು ಹೋಗಿಲ್ಲ ಕಣೀರಲ್ಲಿ. ಕಾರು ಔಟ್ಲುಕ್ ನೋಡಿ ಗೈಸ್, ಔಟ್ಲುಕ್ ನೋಡಿ ಗೈಸ್, ಸಕ್ಕದಾಗೈತೆ. ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂಚೂರು ಸಣ್ಣ ಡ್ಯಾಮೇಜ್ ಆಗಿರೋದು ಕಾಣಿಸುತ್ತೆ ಅಷ್ಟೇ ಗೈಸ್. ನಮ್ಮ ಅಜ್ಜಿ ಕೋಳಿ ಸಿಕ್ಕಿದ್ದಂತೆ, ನಮ್ಮ ಮಾವ ಎತ್ಕೊಬತ್ತಿದ್ದಂತೆ ಅಲ್ಲಿಂದನು. ಕಡ್ ಸಾಯಿಸ್ಬಿಟ್ಟಿದ್ದಂತ. ಕುಯ್ಕ ತಿನ್ಕತಾರ ಕಣ, ಕುಯ್ಕ ತಿನ್ಕತಾರ ಕಣ. ನಿಜವಲ್ಲದೆ ಕುಯ್ಕ ತಿನ್ಕತಾರ. ಹಾ ಹೆಂಗ್ ಕಂಡಳು? ಕುಯ್ಕ ತಿನ್ಕೊಂಡ್ರಿ ಎಷ್ಟರಿಯಾ ಗೊತ್ತಿಲ್ಲ. ಕುಯ್ಕ ತಿನ್ಕತಿರ್ಕಂತ ತಗೊಳ್ಳಿ. ಅವ್ವ ಏನ ಅಯ್ಯೋ ಈ ಸರ್ ಕಳ್ಕೊಂಡದೆ ಕೂದಾಕ್ಬಿಟ್ಟು ತಿನ್ನು ತಾಯಿ ಅಂತದೆ.
ಗೈಸ್ ನಮ್ಮ ರೊಟ್ಟಿ ತಿಪ್ಪೆ ಇದು ಹಸಿನ ಗೊಬ್ಬರ ಎಲ್ಲ ಇಲ್ಲಿ ಹಸಿಂದು ಸಗಣಿ ಎಲ್ಲ ಇಲ್ಲಿಗೆ ಹಾಕೊಳ್ಳೋದು. ಇಲ್ಲಿ ನೋಡ್ರಿ ಹಸಿನ ಸಗಣಿ ಹಾಕಿರೋದಕ್ಕೆ ಎಷ್ಟು ಸಕ್ಕದಾಗಿ ಬಂದೈತೆ ಅಂತ ಅಂದ್ಬಿಟ್ಟಿದ್ದು ಕರ್ಬೇವಿನ ಗಿಡ. ಇದು ತಿನ್ನಬೇಕು, ಕಣ್ಣಿಗೆ ಒಳ್ಳೇದು, ಸುಮಾರು ಕೂದಲಿಗೆ ಒಳ್ಳೇದು. ಕರ್ಬೇವಿನ ಸೊಪ್ಪು ನಮ್ಮ ಅಜ್ಜಿ ಇತ್ತಲು ಗೈಸಿದು. ಈ ಕಡೆ ಹುಲ್ಲು ಹಸಿಗೆ ತೊಪ್ಪೆ ಸಗಣಿ ಇದು ತಿಪ್ಪೆಗೊಂಡೆ ಜೋರು ಇದ್ದಿದ್ದು. ದೇವ್ರಿಗೆ ಮುಡ್ಸೋಕೆ ಹೂವು ಪರಂಗಿ ಏನು ಬದೈತೆ ನಮ್ಮ ಮಾವನ್ ನೋಡೋಕ್ಕೆ ಇಷ್ಟು ಜನ ನಿಂತವಿ. ಏನವ ಏನ್ ತಲೆ ಓಡಿಸ್ಲೇಬ ನೀನು ಆಸ್ಪತ್ರೆ ಕರ್ಕೋಬೇಕಾ? ಕರ್ಬೇವಿನ ಸೊಪ್ಪು ಓಹೋ ಸರಿಯಾಗಿ ಪರದಾಕ್ ಬಿಡೋದ ನಮ್ಮವ. ಛೇ ಪಾಪ ಬದಿಕತ್ತೆ ಒಂಚೂರು ಏನಾರ ಔಷಧಿ ಹಾಕೋಕೆ ಮಾರಕ್ ಏನ್ ನಿಮ್ ತಮ್ಮ ದೇವ್ರಿಗೆ ಬಿಟ್ಟಿರೋದು. ಬದಿಕಂದ್ರೆ ವಾಸಿ ಆಗ್ಬಿಡ್ತದ. ಬದಿಕಂದ್ರೆ ವಾಸಿ ಆದ್ರೆ ಸರ್ ಯಾರಾಗ ಮರಕ್ ಬಿಡ್ರಿ. ಔಷಧಿ ಹಾಕಿ ಗೈಸ್ ನಮ್ಮ ಅಜ್ಜಿ ದನಿ ಇಂಗ್ಲೀಷ್ ಏನ್ ಮಾಡ್ತಾರ ಬರ್ತಾನಲ್ಲ ಅವನ ಕೈಲಿ ಮಾಡಿಸುವ ಅಂತಂದ್ರೆ ಕೋಳಿಗೂ ನಾನು ಎದುರಿಸಿದ್ನಲ್ಲ ಅವಾಗ ಉಸಾರ್ ತಪ್ಪಿಟ್ಟಿ ನೀನು. ನಿಜವಲ್ವೇ ನಿನ್ ತಾಯಣ್ಣ ಮಾಡು. ಅವಾಗ ಎದ್ರಕಂಡಿ ನಿಜವಲ್ವೇ ಫುಲ್ ಎದ್ರಕಬಿಟ್ಯಾ? ನೀನೇ ದಯ ಇದ್ದಂಗೆ ಇದೆಯಲ್ಲ ಮೀ. ಇನ್ನೊಂದು ದಯ ನೋಡೋ ಎದ್ರಿಕಂಡ್ಯಾ? ಗೈಸ್ ಮನೆಗೆ ಹೋಯ್ತಾವಿ. ಅಕ್ಕ ಬಾಯ್ ಬಾಯ್ ಅವ ಬಾಯ್ ತದ ಬತ್ತೀವಿ. ದಸರಾ ಮೇಸಕ್ಕೆ ಹೋಗಿದ್ಯಾ? ಹಸ ಮೇಸಕ್ಕೆ ಅಟ್ಕ ಬಂದ್ಯಾ? ಕೋಳಿ ಹಿಡ್ಕೊಂಡ್ಬಂದಿದ್ರೆ ಹಿಡ್ಕೊಂಡಾಗಿದ್ರಲ್ಲ ತೊಡೆದದ್ದು. ಹಾ ಎಕ್ಕುಟ್ಟದ್ದು. ಸರಿ ತದ ಬತ್ತೀವಿ. ಮನೆಗೆ ಬಂದು ಇವತ್ತು ನಮ್ಮ ಮನೆಗೆ ಹೊಸ ವೈಫೈ ಬತ್ತಾದೆ. ಹಳೆ ವೈಫೈ ಕಿಲ್ಸಾಕ್ಬಿಟ್ಟು ಇವಾಗ ಹೊಸ ವೈಫೈ ಹಾಕ್ಸ್ತವೆ. ನಮ್ಮ ಅಪ್ಪ ಅಮ್ಮಂಗೆ ಹೊಸ ಡಿಶ್ ಟಿವಿ ಬತ್ತದೆ. ಫುಲ್ HD ಚಾನಲ್ಸ್ ಹಾಕ್ಸ್ತಾರೆ. ಆ ಪ್ಲ್ಯಾನ್ಗೆ ಅಪ್ಗ್ರೇಡ್ ಆಗಿ ಅದು ಹಾಕ್ಸ್ತಾ ಇರೋದು. ಹೊಸ ವೈಫೈ ಅದು ಹಳೆ ಕರೆಕ್ಟಾಗಿ ಎಳೀತಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೊಸ ವೈಫೈ ಬಂದದೆ. ಶಶಿಕಲಾ ಹೌ ಆರ್ ಯು ಫೀಲಿಂಗ್? ಹೊಸ ವೈಫೈ, ಹೊಸ ಟಿವಿ ಹೊಸದಲ್ಲ, ಚಾನಲ್ಗಳು ಅವಿಯಾ? ಚಾನಲ್ ಅವೇ ಬಟ್ ಫುಲ್ HD ಬರ್ತದೆ, ಸಕ್ಕದಾಗಿ ಬರ್ತದಂತೆ. ಗೈಸ್ ಇಷ್ಟೊಂದು ಐಟಮ್ಸ್ ಎಲ್ಲ ತಂದವ್ರೆ ವೈಫೈ ಹಾಕ್ಸೋಕೆ. ಗೈಸ್ ಇಲ್ಲಿ HD ಚಾನಲ್ಗಳು ಬರ್ತಾವೆ. ಗೈಸ್ ಇವಾಗ ಇದರಲ್ಲಿ ಬರೀ ಟಿವಿ ಚಾನಲ್ಗಳು ಮಾತ್ರ ಬರ್ತಿರೋದು. ಯೂಟ್ಯೂಬ್ ಬೇಕು ಅಂದರೆ ರಿಮೋಟ್ ಬೇಕಂತೆ. ಈ ಸೋನಿ ರಿಮೋಟು ಸೋನಿ ಕಂಪ್ನಿದು ನಮ್ಮ ಅಮ್ಮ ಹಾಳು ಮಾಡಿಬಿಟ್ಟಿದ್ದಂತೆ. ಸೊ ನಮ್ಮ ದೊಡ್ಡಪ್ಪ ರೊಟ್ಟಿ ಇಸ್ಕೋಬೇಕು. ವಾ ಶಿಷ್ಯ ಚಿನ್ನ ಮಗ ಯಾರ ಗುರು? ಯಾರ? DC. ಓಹೋ DC ಹೋಗ್ಲೇ ಇದೇನೇ ಇದು? ಯಾರ? ನನ್ನ ತಮ್ಮ? ನನ್ನ ತಮ್ಮ ಅಲ್ಲ ಗುರು, ಅಣ್ಣ. ಸಸಾಂಕೋಬ. ನಿನ್ ತಮ್ಮ ಹೊಡಿಯಲ್ಲ ಚಿನ್ನ ನೀನು? ಏನಮಿ ನಿನ್ ತಮ್ಮ ಹೊಡಿಯಲ್ಲ? ಹೊಡಿಯೇನಮಿ ಚುಟೀರಂತ ಹೊಡಿಬೇಕು. ಶಿಷ್ಯ ಇದಾಯ್ತು ಹೊಡಿಯಲ್ಲ. ಅಕ್ಕ ಏನ ಹೊಡಿಯಾಗೇನೆ ಸೇನ್ ಮಾಡಿಸಿದ್ದೇನೆ. ಅದು ಸ್ಪೀಡಾಗಿ ಎಳಿತಿರ್ಲಿಲ್ಲ ಅದಕ್ಕೆ. ನಿಮ್ದು ಯಾವ ಕಂಪ್ನಿ ಟಿವಿ? ನಮ್ದು ಬತ್ತಾಯಿಲ್ಲ ಗುರು ಟಿವಿ. ಕಲೆದಾಕೋ. ಎಸ್ ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾ ಇದೆ. ದೊಡ್ಡಮ್ಮ ಸ್ಮೈಲ್. ದೇವರೇ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಶಿಷ್ಯ ಮಚ್ಚ ಏನೋ ಮಚ್ಚ ಸಮಾಚಾರ? ಏನೋ ಮಚ್ಚ? ಹ್ಞೂ ಮಗ ಏನು ಅಡುಗೆ ಮಾಡ್ತಿದ್ದೀರಿ? ಯಾರ ಇದು? ದೊಡ್ಡ ಗುರು ಇದು. ಚಿನ್ನು ಬಿಡು. ಏನೇನೇನು ಏನೇನಂದಲ್ಲ ಏನೇನ ನಿಮ್ ಲಕ್ಷ್ಮಜ್ಜಿ ಹೆಂಗಂತ? ನಿಜವಲ್ವೇ? ಏನ್ ಗುರು ಹಿಂಗಂತಾಳೆ ಇವಳು? ಲಕ್ಷ್ಮಜ್ಜಿ ಹೇಳ್ತು ವಿಡಿಯೋ ಮಾಡಿಸ್ಕೊಬಿಡ ಸರತ ಕೈಲಿ ಅಂತ ಹೇಳ್ತಾ ಇರೋದ. ಕೂಡ ನನ್ ಸಾವಂತಿ ಎಣ್ಣೆ ಬರ್ಲಿ ಇರೋ ಪೂಜೆ ಮಾಡೋದು ಕೇಳ್ತೀನಿ. ಕೇಳ ಶಿಷ್ಯ? ಮಚ್ಚ ಓನ ಮಚ್ಚ ಓನ ಮಚ್ಚ ಯಾಕೆ ಹೇಳ್ತಿದ್ಯಾ? ಯಾಕ ಡ್ರೂ ಬೇಕಾ? ಡ್ರೂ ಬಾ ಬಾ
ಅದು ಯಾವುದೋ ಕೊಟ್ಬಿಟ್ಟು ಇದನ್ನ ಅನ್ಸ್ಬಿಟ್ಟು ಹಾ ಸೌಂತಿ ಹಣ್ಣು ಗುರು ನಿಂಗೆ ಇದಿಷ್ಟೋ ಗುರು ನನ್ನ ತಮ್ಮ ಅಲ್ಲ ಅಣ್ಣ ಕಣೆ ಅಣ್ಣ ಹೋಗು ನಿಮ್ಮ ಅಣ್ಣ ರಾಘವನ್ ಕರ್ಕೋಬೋಗು ನಿಮ್ಮ ಅಣ್ಣ ರಾಘವನ್ ಕರ್ಕೊಬರ ತಗೊಂಡಿದ್ದು ನಿಂಗು ನಿಮ್ಮ ಅಣ್ಣ ರಾಘವ ನಿಮ್ಮ ಅಣ್ಣಗೆ ಏನಕ್ಕೆ ತಗೊಂಡಿದ್ದು ಯಾರು ಗಂಡಾಗಿದ್ರೆ ಹೆಣ್ಣಾಗಿದ್ರ ಎಣ್ಣೆ ಬಜಾರಿ ಇದು ಬಜಾರಿ ಚಾಮುಂಡಿ ಗೈಸ್ ಮನೆ ಹಾಲಲ್ಲಿ ಏನು ಹಾಕಿಲ್ದಿರೋದಕ್ಕೆ ನೋಡ್ರಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಮನೆ ಅಂತ ಗತ್ತು ಗುರು ಈ ಎಣ್ಣೆ ಹಾಕಿಂಗ್ ಆಡ್ತಾ ಇದ್ದು ರವಿ ಬಾ 50 ರೂಪಾಯಿಗೂ ತಗೊಳಲ್ಲ ನೀನ 50 ಕೋಟಿ ಗುರು ನಿನಗೆ ಎಷ್ಟು ಕೋಟಿ ಕೊಟ್ಟರು ಗುರು ನಿನಗೆ ಎಷ್ಟು ಕೋಟಿ ಕೊಟ್ಟರು ಏನ ಗೈಸ್ ನಮ್ಮ ಅತ್ತೆ ಅವ್ರ ಒಟ್ಟಿದ್ದು ಯಾವ ಟಿವಿ ನೋಡ್ಕೋತಾವ ಇವಾಗ ಏನತ್ತೆ ಸಮಾಚಾರ ಗೈಸ್ ನಮ್ಮ ಅತ್ತೆ ಟಿಲಿ ನಮ್ಮ ಭವ್ಯ ಕೈಲ್ಲ ತುಮಕೂರು ಗೊಂಡೋಗದೆ ಯಾವತ್ತು ಬರೋದು ತಾಯಿ ಗೊತ್ತಿಲ್ಲ ಬೇಜಾರ್ ಐತೆ ತಾಯಿ ಚಿನ್ನು ಮನ್ಗಿದ್ಯವಾ ಅತ್ತೆ ಸೊಸೆರಿ ಬರುವೆ ಎಲ್ಲೋಗಿದೆ ಬೆಳಗ್ಗೆಯಿಂದ ನಮ್ಮ ಅತ್ತೆ ಗೈಸ್ ನಮ್ಮ ಅತ್ತೆ ಇಟ್ಟಿದ್ದು ಒನಿಡಾ ಟಿವಿ ಸೋನಿ ಟಿವಿ ಇಲ್ಲ ರಿಮೋಟ್ ಇಸ್ಕೊಂಡು ಬಂದು ಹೊಡಿಯಕ್ಕೆ ಇನ್ನೊಂದು ಸ್ವಲ್ಪ ಯಾರಿಗೆ ಅವ ಇದಂಗೆ ಅಳ್ತದೆ ಇಲ್ಲ ಶಿಷ್ಯ ಯಾಕ ಏನ್ ಮಾಡಿದ್ಲಕ್ಕ ಕೈ ಹಿಡ್ಕಳಿತಿದ್ಲಂತ ಛೇ ಪಾಪ ಶಿಷ್ಯ ಬಡ್ಡಿ ಬಡ್ಡಿ ಮುದವೆ ನಮ್ ಜ್ಞಾನವಿ ಸಿಂಹ ತರ ಕೂದ್ಲು ಬಿಟ್ರು ದೊಡ್ಡ ನಿನ್ ಹಂಗ ಅಂತಿದ್ಯ ಅಂತ ಇವ್ಳು ಆಡ್ತಾಳಲ್ಲ ಏನು ಒಂದೇ ಕಣ್ಣೀರ್ ಬತ್ತಲ್ಲ ಅವಳಿಗೆ ಒಂದ್ ಕಣ್ಣೀರೇ ಬರಲ್ಲ ಕಣ್ಣೀರೇ ಬತ್ತಲ್ಲ ಸುಮ್ಮನೆ ಡವ್ ಮಾಡ್ತಾಳೆ ನೋಡಿ ಎಷ್ಟು ಡವ್ ಮಾಡ್ತಾಳೆ ಅಂತ ಕಣ್ಣು ಮುಂದೆ ಸಾವಂತಿ ಹಣ್ಣು ನಮ್ಮ ಅಕ್ಕ ಚಸ್ಕ ಮಸ್ಕ ತಗೊಳ್ಬೇಡಿ ಅಂತ ಬೈತಾ ಇದೆ ನಮ್ಮ ದೊಡ್ಡಪ್ಪಂಗೆ ಯಾಕಂದ್ರೆ ಜ್ಞಾನವಿಗೆ ಉಪ್ಪಿರೋದು ತಿನ್ಬಾರ್ದು ಅಂತ ಹೇಳಿ ಅಯ್ಯೋ ಇರು ಸುಮ್ಮನೆ ಅಂಗಡಿ ತಿಂಡಿ ತಿನ್ಸಕ್ ಹೋಗ್ಬೇಡ ನಂಗೆ ಮುಗಿಸಕ್ಕೆ ಇರಮುದವೆ ಕಿಂಡರ್ ತಗೋಬ ತಿನ್ಬಿಡು ಮೈಸೂರಿಗೆ ಹೋಗ್ಬಿಟ್ಟು ಹಿಂಗೆ ನಮ್ಮ ಅಮ್ಮ ನಾ ಕೆಳಗೆ ಬರ್ಲಿ ಅನ್ಬಿಟ್ಟು ಕೈ ಕುಯ್ಕೊಬಿಟ್ಟವನಿ ಬೇಗ ಬಾ ಅಂತ ಅಂದ್ಬಿಟ್ಟು ಹೇಳ್ ಕಳ್ಸಂದ್ ನಮ್ಮ ಸೊಸಂಕು ಜೊತೆಗೆ ನಮ್ಮಮ್ಮ ಹಂಗೆ ಮಾಡಿಲ್ಲ ಸುಮ್ಮನೆ ಡವ್ ಮಾಡೋದು ಪ್ರ್ಯಾಂಕ್ ಮಾಡೋದು ಬಿಡಾದ್ರೂ ಒಂದ್ಸತಿ ನೋಡ್ಕೊ ಬಂದ್ಬಿಡೋ ಇಲ್ಲಿ ಹಾಕ್ಬೇಕು ಎಲ್ಲಿಯ ಕೈ ಕುಯ್ಕೊಂಡಿ ಅಂತಲ್ಲ ಎಲ್ಲಮ್ಮ ಕೈ ಕುಯ್ಕೊಂಡಿ ಅಂತಲ್ಲ ಇಲ್ಲಿಯಮ್ಮ ಕೈ ಕುಯ್ಕೊಂಡಿ ಅಂತಲ್ಲ ಕೊಳೆಯಲ್ಲಿ ಚಾಕ ಕುಯ್ದಾಕ್ತೀನಿ ಏನ್ ಡವ್ ಮಾಡ್ತೀವಿ ಅಂಗಡಿಗೆ ಹೋಗೋದ್ರ ದಾನ ದಡಿ ಒಳಗೆ ಇದ್ದಾರೆ ಅಂಗಡಿಗೆ ಹೋಗಲ್ವಲ್ಲ ನಾನು ಅಂಗಡಿಗೆ ಹೋಗಲ್ವಲ್ಲ ದನ ತಡ್ಮಿ ಇದ್ದಂಗೆ ಚಿನ್ನ ಮಿಠಾಯಿ ಡುಮಿ ಡುಮಿ ಏನೇ ಡುಮಿ ಡುಮ್ನನ್ ಶಾಂತಿ ಲೋ ಏನೋ ತಿಂಡಿ ತಗೊಡ್ಬೇಡ ಅಂಗಡಿಲಿ ಕಿಂಡರ್ ಜಾಯಿ ಕೊನೆ ಒಳಗಿದ್ದ ನಮ್ಮೂರಲ್ಲಿ ಕಿಂಡರ್ ಜಾಯಿ ಗೈಸ್ ಇಲ್ಲಿ ನೋಡಿ ಒಬ್ರು ಶರತ್ ಇವತ್ತು ನಿಮ್ಮ ಬ್ಲಾಗ್ ನೋಡಿದೆ ದಟ್ ನೀವು ಅಪ್ಪಿ ಇಂಪಾರ್ಟೆಂಟ್ ನಿಸರ್ಗ ಇಂಪಾರ್ಟೆಂಟ್ ಅಂತ ಕೇಳಿದಾಗ ನೀವು ಡೈರೆಕ್ಟ್ ಆಗಿ ಅಪ್ಪಿ ಅಂತಾನೆ ಹೇಳ್ಬೋದಿತ್ತು ಗೈಸ್ ನೆನ್ನೆ ಬ್ಲಾಗಲ್ಲಿ ನೀವು ಡೈರೆಕ್ಟ್ ಆಗಿ ಅಪ್ಪಿ ಅಂತಾನೆ ಹೇಳ್ಬೋದಿತ್ತು ಬಟ್ ಆದ್ರೆ ನೀವು ಟೈಮ್ ತಗೊಂಡ್ರಿ ಸೊ ಅದು ಅಪ್ಪಿಗೆ ಬೇಜಾರಾಗಿರ್ಬೋದು ಮತ್ತೆ ನೋಡೋ ನಮಗೂ ಬೇಜಾರಾಗಿರ್ಬೋದು ಅಂತ ಅಂದ್ಬಿಟ್ಟು ಒಂದು DM ಮೆಸೇಜ್ ಕಳ್ಸೋರು ಇವ್ರು ಇನ್ಸ್ಟಾಗ್ರಾಮಲ್ಲಿ ಬಟ್ ಆದರೆ ನನಗೆ ಆ ಟೈಮಲ್ಲಿ ಏನು ಅನಿಸಿದೆ ಅಂದರೆ ಇವಾಗ ಡೈರೆಕ್ಟಾಗಿ ಅಪ್ಪಿನ ನನಗೆ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟಿದ್ದಿದ್ರೆ ನನಗೆ ಈ ಕಡೆ ನಿಸರ್ಗ ಅವ್ರು ಕೂತಿದ್ರಲ್ಲ ಸೊ ಒಬ್ರು ಮನಸ್ಸಿಗೆ ನೋವು ಮಾಡೋದು ಅಷ್ಟು ಸರಿ ಕಾಣಿಸಿಲ್ಲ ಗೈಸ್ ಬಟ್ ಸ್ಟಿಲ್ ನೋವಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಹೇಳಲಿಲ್ಲ ಅಷ್ಟೇ ಅಂದರೆ ಫಸ್ಟೇನೆ ಹೇಳ್ಬಿಡೋನು ಇಲ್ಲ ಅಂದಿದ್ರೆ ನಿಸರ್ಗ ಅವ್ರು ನೋವು ಮಾಡ್ಕೋತಾರೆ ಅವ್ರ ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಆ ಟೈಮಲ್ಲಿ ಒಬ್ಬರ ಮನಸ್ಸಿಗೆ ನಿಸರ್ಗದ ಮನಸ್ಸಿಗೆ ನೋವು ಮಾಡೋದು ಇಷ್ಟ ಇರಲಿಲ್ಲ ಸೊ ಅದಕ್ಕೆ ಟೈಮ್ ತಗೊಂಡು ಅಷ್ಟೇ ಇನ್ನೇನಿಲ್ಲ ಮದುವೆ
ನಾಳೆ 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 ಯಾವಾಗ ಆಯ್ತದೆ ಅಂತ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾನೆ. ನಾನು ರೀಲ್ಸ್ ಸ್ಕ್ರೋಲ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ರಿ, ರೀಲ್ಸ್ ಸ್ಕ್ರೋಲ್ ಮಾಡೋದೇ ಸರ. ಇಲ್ಲಿ ನೋಡ್ರಿ ಮೇಲೇನೆ ಬಂದ್ಬಿಟ್ಟೈತೆ ಫಸ್ಟ್ ಟಾಕ್ಸಿಕ್ ಅಂತ. ಯಾವ ರೀಲ್ಸ್ ಸ್ಕ್ರೋಲ್ ಮಾಡಲಿ ಟಾಕ್ಸಿಕ್ ಚೆನ್ನೈ ಇವೆಂಟು, ತೆಲುಗು ಇವೆಂಟು ಬರ್ರಿ ಎಷ್ಟು ಅವ್ರದ್ದು ತುಂಬೋಗ್ಬಿಟ್ಟದೆ. ನಾನು ಇವಾಗ್ಲಿಂದ ಅಲ್ಲ, ಅವಾಗ್ಲಿಂದನೂ ಸಿಕ್ಕಾಪಟ್ಟೆ ಅಡ್ಮೈರ್ ಮಾಡ್ತೀನಿ ಅವ್ರನ್ನ. ಗೈಸ್, ನಮ್ಮ ಅಪ್ಪ ಇವಾಗ ಟೈಮ್ ಬಂದು 9 ಗಂಟೆ. ಇಲ್ಲಿ ನೋಡಿ 8:50 ಆಗದೆ, ಇನ್ನೂ ಬಂದಿಲ್ಲ ನಮ್ಮಪ್ಪ. ಸ್ಕೂಟ್ರ್ ಇಸ್ಕೊಳ್ಳೋದು ಅಲ್ಲ, ಸ್ಕೂಟ್ರ್ ತಗ ಬರ್ಬೇಕಲ್ವಮ್ಮ. ಇನ್ನು ಅರ್ಧ ಗಂಟೆ 3/4 ಗಂಟೆ ಆಯ್ತು ಅಂದ್ರಂತ. ಅದಕ್ಕೆ ರೋಡಲ್ಲಿ ಬಸ್ ನಿಲ್ಸವ. ಅಲ್ಲ, ಸ್ಕೂಟ್ರು ರೆಡಿ ಆಗೈತೆ ಅಂತ ಕೇಳಕ್ ಹೋಗ್ಬೇಕು ತಾನೆ. ಈ ಸ್ಕೂಟ್ರ್ ಸರ್ವಿಸ್ಗೆ ಬಿಟ್ಟು ನಮ್ಮಪ್ಪ ಸ್ಕೂಟ್ರ್ ಇಸ್ಕೊಳಕ್ಕೆ ಹೋಗೈತಂತೆ. ಅವ್ರು 1/2 ಗಂಟೆ ಅಂದವ್ರೆ. ನಮ್ಮಪ್ಪ ಮೋಸ್ಟ್ಲಿ ಬಸ್ ಹತ್ಕೊ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗೋದಂತ ಬಂದಿರ್ಬೇಕು ಅನ್ಸುತ್ತೆ. ಸೊ ಇನ್ನೂ ಬಸ್ ಸಿಕ್ಕಿಲ್ಲ, ಇನ್ನೂ ಮನೆಗೆ ಬಂದಿಲ್ಲ. 9 ಗಂಟೆ ಆಗದೆ. ನಮ್ಮ ಕಡೆ ಬಸ್ಸು ಕರೆಕ್ಟಾಗಿ ಸಿಗಲ್ಲ. ಅದಕ್ಕೆ ಇವಾಗ ಫೋನ್ ಮಾಡಿಬಿಟ್ಟು ನಮ್ಮ ಅಪ್ಪ ಏನಾದರೂ ಅಂದರೆ ಕಾರ್ ಹಾಕೊಂಡು ಹೋಗ್ಬೇಕು, ಬಸ್ ಸಿಕ್ಕಿಲ್ಲ ಅಂದರೆ. ಹಲೋ, ಎಲ್ಲಿದ್ಯಪ್ಪ? ಬಸ್ ಸಿಕ್ಕಿಲ್ಲ, ನಿಂತೀವಿ. ಎಲ್ಲಿ ನಿಂತಿದ್ಯಾ? ಸಬರ್ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್. ಬತ್ನಿ ಬಿಡು, ನೀ ಏನ್ ಬರ್ಬೇಡ. ಬತಾವ್ ನೀರು ಗಾಡಕ ಭದ್ರ ಜಾಡ್ಸಿ ಬಾ. ಯಾಕಪ್ಪ? ಅಲ್ಲ, ಬೈಕು ಫೋನ್ ಮಾಡಕ್ ಹೋಗ್ಬೇಕು ತಾನೆ ನೀನು. ಬಸ್ ಬರ್ತದೆ, ಬೇಡ ಬಿಡು. ಈಗ ಬಸ್ ಅಲ್ಲೇ ಬರ್ಬೇಡ. ಅಪ್ಪ ಕಟ್ ಮಾಡ್ತೀನಿ. ನಮ್ಮಪ್ಪ ನಡೆದು ಬಂದಿರೋ ದಾರಿನ ಯಾವತ್ತು ಮರಿಬಾರ್ದು. ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಬಿಟ್ಟದೆ ಅನ್ಕೊಳ್ರಿ. ನಾವು ನಡೆದು ಬಂದಿರೋದು ಹಂಗೆ ಕಣಪ್ಪ. ಬೈಕ್ ನಮ್ಮ ಅಪ್ಪಂಗೆ ಬೈಕಲ್ಲಿ ಹೋಗು ಹೋಗಲ್ಲ ಅಂತದೆ ಅನ್ನೋದು. ಅಟ್ಲೀಸ್ಟ್ 2 ಬೈಕೇ ತಗೋಗಲ್ಲ ಅನ್ಕೊಳ್ಳಿ. ಎಷ್ಟು ಅಂದ್ರೆ ನಮ್ಮಮ್ಮ ಬೇಕಿರೋ ಸ್ವಲ್ಪ ಚೇಂಜ್ ಆಯ್ತಾ, ಅದೇ ಚೇಂಜ್ ಆಗದೆ ಫುಲ್ಲು. ಅಲ್ಲ, ಬಂದಿದ್ದಾರಿ ಮರಿಬಾರ್ದು. ಓಕೆ, ನಾನು ಅದನ್ನ ಒಪ್ಕೊಂತೀನಿ. ಇಲ್ಲ, ಹೌದು ಕಣವ ಗೈಸ್, ಬಂದಿದ್ದಾರೆ ಮರಿಬಾರ್ದು. 100% ನಾನು ಒಪ್ಕೊಂತೀನಿ. ಬಟ್ ನಾವು ಅಟ್ಲೀಸ್ಟ್ ಕಾಲಕ್ಕೆ ತಕ್ಕನಂಗೆ ಚೇಂಜ್ ಆದ್ರೂ ಆಗ್ಬೇಕು ಅಲ್ವಾ ಗೈಸ್. ಬಸ್ ಸಿಕ್ತಂತೆ ಪುಣ್ಯಕ್ಕೆ. ಬರೀ 2 ನಿಮಿಷಕ್ಕೆ ಸಿಕ್ಕೈತೆ. ನಾನು ಫೋನ್ ಮಾಡಿದ್ದೆ 2 ನಿಮಿಷಕ್ಕೆ. ಗೈಸ್, ಅವ್ನ ಫೋನ್ ಚಾರ್ಜರ್ ಐತಿರೋದಕ್ಕೆ ನಮ್ಮ ಅಮ್ಮನ ಫೋನ್ ಯೂಸ್ ಮಾಡ್ತಿರೋದು ನೋಡು. ಕಾಯ್ದಡಿಯಾ? ಓ, ಮಗ ಕ್ರೀಮ್ ಹಾಕಿದ್ರಾಗಿಸು, ಅದು ತೋರಿಸ್ತೀವಿ ನೋಡ್ಬಿಟ್ಟದ. ಗೈಸ್, ಮುದ್ದೆ ಅವರೆಕಾಳು. ಇವಾಗ ಟೈಮು 9:43. ನಮ್ಮಪ್ಪ ಇವಾಗ ಬರ್ತದ ನೋಡಿ, ಎಂಟ್ರಿ ಕೊಡ್ತದೆ. ಡ್ಯಾಡಿ, ಹೌ ಆರ್ ಯು? ಗುಡ್ ನೈಟ್ ಡ್ಯಾಡಿ. ನಾಳೆ ಟಾಕ್ಸಿಕ್ ಪಿಕ್ಚರ್ ರಿಲೀಸು. ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆಗೆ ಇದ್ದೆ. 6:30 ಶೋ ಇರೋದು. ಫಸ್ಟ್ ಶೋ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗವನಿ ನಾನಂತೂ. ಅವ್ರು ಎಷ್ಟು ಇರ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಫ್ಯಾನ್ಸ್ಗಳು ಹೆವಿ ಆಗವ್ರೆ ಅನ್ಕೊಳ್ರಿ. ಸಿಕ್ಕಾಪಟ್ಟೆ ಅಂದರೆ ಎಷ್ಟು 4 ವರ್ಷ ಆದಮೇಲೆ ಬಂದಿರೋದು. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ನೋಡುವ ಏನಾಯ್ತದೆ ಅಂತ ಅಂದ್ಬಿಟ್ಟು ನಾನಂತೂ ಹೆವಿ ಎಕ್ಸೈಟ್ ಆಗವನಿ ಹೆಂಗಿರ್ತದೆ ಮೂವಿ ಅಂದ್ಬಿಟ್ಟು. ನನ್ನ ಜೀವನದಲ್ಲಿ ಇದ್ದೇ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತಾ ಇರೋದು. ಯಾವ ಪಿಕ್ಚರ್ಗೂ ಹೋಗಿರಲಿಲ್ಲ ನನ್ನ ಜೀವನದಲ್ಲಿ, ಯಾವುದು ಹೋಗಿರಲಿಲ್ಲ. ಫಸ್ಟ್ ಡೇ ಮೂವಿಗೆ ಹೋಗವನಿ, ಬಟ್ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿಲ್ಲ. ಹೆಂಗಿರ್ತದೆ ಕ್ರೇಜು ಎಲ್ಲ ನೋಡುವ. ನಾನು ಅದನ್ನ ವಿಟ್ನೆಸ್ ಮಾಡ್ತವನಿ. ಮೊದಲನೇ ದಿನ ಮೊದಲನೇ ಶೋ ಹೆಂಗಿರ್ತದೆ ನೋಡಬೇಕು. ಇದ್ದೇನೋ ಗೊತ್ತಿಲ್ಲ ಅಂದ್ಕೊಳ್ಳಿ. ಓಡಾಡ್ತವ್ರೆ ಹಿಂಗೆ ಹಿಂಗಿರ್ಬೋದು ಏನು ಇರ್ತಾ ಅಂತ. ಅಷ್ಟೇ ಇವತ್ತು ನಾನು ಇಲ್ಲಿ ಮುಗಿಸ್ತೀನಿ. ಮುಗಿಸಲ್ಲ, ಕಂಟಿನ್ಯೂ ಮಾಡ್ತೀನಿ. ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಬೇಕು. ಇವಾಗ ಮಲ್ಕೋತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಟಾಟಾ ಬೈ ಬೈ ಗೈಸ್. ಟೈಮು 3:35. ಇನ್ನೇನು ಸ್ಟಾರ್ಟು ಗೈಸ್. 5 ಗಂಟೆ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗಿನ ಜಾವ 5 ಗಂಟೆಗೆ ಎದ್ದವನಿ. ನಮ್ಮ ಮನೆಯವ್ರು ಯಾರು ಎದ್ದಿಲ್ಲ. ಕರೆಕ್ಟಾಗಿ ನಿದ್ದೆನೂ ಬಂದಿಲ್ಲ ಅನ್ಕೊಳ್ರಿ. ಟಾಕ್ಸಿಕ್ ಯಾವಾಗ ಟೈಮ್ ಆಯ್ತದೆ ಅನ್ಕೊಂಡು 3 ಗಂಟೆಲಿ ಎಚ್ಚರ ಆಗಿತ್ತು. ತಿರ್ಗಾ ಎದ್ದು ನೋಡಿದ್ರೆ 4:45 ಹಿಂಗೆ ಆಯ್ತಿತ್ತು. ಆಮೇಲೆ ಫೈನಲಿ 5 ಗಂಟೆ ಆಯಿತು. ಇವಾಗ ಎದ್ದು ಬಂದವನಿ. ತಟ್ಟಬೇಕು ಆಗಲಿಲ್ಲ. ಅಮ್ಮ, ಗುಡ್ ಮಾರ್ನಿಂಗ್ ಚಿನ್ನು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಯಾರು ಕೈನ್ ಚಿನ್ನು? ಮನೆಗೆ ಹೋಗುವ ಅಮ್ಮ. ಸರ್ತು ಹೋಗು ಸುಮ್ಮನೆ. ರೆಡಿ. ಗುಡ್ ಮಾರ್ನಿಂಗ್. ಏನು ಇಷ್ಟೊತ್ತಿಗೆ ಇದ್ದಿದೆ? ಟಾಕ್ಸಿಕ್ ಪಿಕ್ಚರ್ ಹೋಯ್ತವ್ರಿ. ಏನ ಟಾಕ್ಸಿಕ್ ಪಿಕ್ಚರ್ಗೆ? ಟಾಕ್ಸಿಕ್ ಪಿಕ್ಚರ್ ಹೋಯ್ತಾ ಇದ್ದಾರೆ. ಸರಿ, ಫುಲ್ ಪಂಕಾಗಿ ರೆಡಿ. ಅಪ್ಪಯ್ಯ ಎಲ್ಲ ಹೊರಡುವ ಸಮಯ. ಬತ್ತೀವಿ ಕಣಪ್ಪ. ಆಯ್ತು ರೆಡಿ. ಆಶೀರ್ವಾದ ಮಾಡಪ್ಪ.
ಈ ಪಿಕ್ಚರ್ಗೆ ಹೋಗೋದಕ್ಕೂ ಆಶೀರ್ವಾದ ಮಾಡ್ಬೇಕಾ? Picture ಗೆ ದೇವ್ರು ಎಲ್ಲಿ ಹೋಯ್ತಾ ಆಶೀರ್ವಾದ ಇದ್ದಾರೆ, ಮಾಡಪ್ಪ? ಇದ್ದಾಗೆಲ್ಲ ಹೋಯ್ತಾ ಇದಾರೆ ಅಂತ ಆಯ್ತು. ಪಿಕ್ಚರ್ಗೆ ಹೋಗಕ್ಕೂ ಆಶೀರ್ವಾದ ಮಾಡ್ಬೇಕಾ? ಅಲ್ಲ ಪಿಕ್ಚರ್ ಗೆಲ್ಲಿ ಅಂತ ಕಣಪ್ಪ. 12 ಗಂಟೆ ರಾತ್ರಿ, ಅದು 12 ಗಂಟೆ ಆದ್ರೂ ಹೇಳಲ್ಲ ಮೇಕ್ಕ. ಪಿಕ್ಚರ್ ಗೆಲ್ಲಿ ಅಂತ ಆಶೀರ್ವಾದ ಮಾಡಪ್ಪ. ನಮ್ ಕನ್ನಡ ಪಿಕ್ಚರು ಬೇರೆ ದೇಶಗಳ ಗಂಟೆ ಹೋಗದೆ. ಆಯ್ತು, ಗೆಲ್ಲಿ ಹೋಗಕ್ಕಾಯ್ತು. ಓಕೆ ಗೈಸ್, ಬನ್ನಿ ಬನ್ನಿ ಗಾಡಿ ನಿಲ್ಸಕ್ ಜಾಗಿಲ್ವಂತ. ಸರಿ ಸರಿ ಆಯ್ತು ಗೈಸ್. ನಮ್ಮ ಅಪ್ಪಂದು ಗಾಡಿ ಸರ್ವಿಸ್ ಬಿಟ್ಟಿದ್ದಲ್ಲ, ಅದನ್ನ ಇಸ್ಕೊಬರ್ಬೇಕು. ಹಂಗೆ ಹೋಗ್ಬಿಟ್ಟು ರೆಡಿ ಆಗವನಿ. ಹಾ ಏನ ಐರಾವತ, ನಮ್ಮ ಅಪ್ಪನ ಐರಾವತ ಇಸ್ಕೊಡ್ಬೇಕು. ಯಾಕಮ್ಮ ಗಾಡಿ ಇದೆ. ಒಂದು ಲೋಟ ನೀರು ಕುಡಿದು ಬರ್ತೀನಿ. ಟಾಟಾ ಬಾಯ್ ಬಾಯ್. ಕನ್ನಡ ಪಿಕ್ಚರ್ ನೋಡ್ಬಾರ್ದು ಅಂದಿನ ನೀನು ಹಿಂಗೆ ನೋಡೋದು, ನಾವು ನೋಡ್ಬಾರ್ದು ಅಂದಿನ ನನ್ನ. ಕನ್ನಡ ಪಿಕ್ಚರ್ ಅಲ್ಲ, ಟಾಕ್ಸಿಕ್ ಪಿಕ್ಚರು. ಅದ್ ನೋಡಿದ್ನಿ ಪಿಕ್ಚರ್. ನಾನು ಹೆಂಗಿತ್ತು ಫಸ್ಟ್, ಏನೋ ಫ್ಯಾಮಿಲಿ ಜೊತೆ ನಾನು ಕೂತ್ಕೊಂಡು ನೋಡ್ಬೋದೆ ಹೆಂಗೆ ಏನು ಅಂತ. ಕನ್ನಡದ ಅಲ್ಲ ಅದು, ಕನ್ನಡದೇ. ಎಸ್ ಅವ್ರದ್ದು ಕನ್ನಡದಲ್ಲಿ ಅಂತ. ಇನ್ನೇನು ನೋಡಕ್ ನೋಡಕ್ ಆಗಿದ್ರೆ ಕೆಟ್ಟದಂತ ಅಲ್ಲ ಕಣಮ್ಮ. ಇಟ್ಸ್ ಫಾರ್ ಗ್ರೋನ್ ಅಪ್ಸ್, ಫೇರಿ ಟೇಲ್ಸ್. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಕ್ಕೆ ಸ್ವಲ್ಪ ಎಂಬ್ರಾಸ್ ಫೀಲ್ ಆಗ್ಬೋದು. ಓಕೆ ಬರ್ತೀನಿ. ನಮ್ಮಮ್ಮ ತಿಕ್ಕದ ಪಕ್ಕ ಮನೆ ಕಳಿ ಇಷ್ಟು ಸೆಕೆಂಡ ಪಿಕ್ಚರ್ ಆಗಿರೋದಕ್ಕೆ ನೋಡಿ ಹೆಂಗೆ ಬಂದಿದೆ ಅಂತ ಅಂತದೆ. ಕಾರ್ ಇಲ್ಲಿ ನಿಂತ್ಕೊಂಡದೆ. ಇವಾಗ ಆಚೆ ತೆಗ್ದು ಹೋಗ್ಬೇಕು. ಬನ್ನಿ ಗೈಸ್, ಗೈಸ್ ನಮ್ಮ ಅಣ್ಣನ ರೆಡಿ ಆಗವನೆ. ಅದು ಹೊಡ್ಬೋಣ. Guys, ready to witness the world record toxic record ಬಗ್ಗೆ ಅಮ್ಮ ಬತ್ತೀವಿ ಕಣಮ್ಮ. ಸರಿ ಬನ್ನಿ. ಇವಾಗ ಗೋಳಿ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮಾದೇವಕ್ಕೆ ಬರ್ತಾರೆ. ಮಾದೇವಕ್ಕನ್ನು ಪಿಕ್ ಮಾಡ್ಕೊಂಡು ಮೂವಿಗೆ ಹೋಗುವ. ಗೈಸ್ ಗೋಳಿ ರೊಟ್ಟಿಗೆ ಬಂದ. ಅದ್ ಯಾಕೆ ಹಂಗ್ ಫೋನ್ ಮಾಡಿ ಇದ್ ಮಾಡ್ತಿದೆ. ಅಲ್ಲಿ ಬೇಗ ಹೋಗಿ 6:35 ಯಾರು ಅಳಿಸಿದ್ದು ಇಷ್ಟೊಂದು ಒಳ್ಳೆಯವನಣ್ಣ ನೀನು. ಕೇಳಿಸ್ತೇನೆ ನಿಸರ್ಗ ಅವರು ಯಾವ್ದೋ ಇಬ್ರು ಹುಡುಗಿರು ಬಂದಿದಾಗ ನೋಡೋಣ ಅಂತ ಹೇಳ್ಕೊಟ್ರೆ ಸಸ್ಮಂಗು ಥೂ ನೀನೇನ್ ಈ ತರ ಅಂತ ಹೇಳ್ತಿದ್ಲು. ಈ ತರ ಅಂತ ಏನ್ ಹಿಂಗವ ನೀನು ಹಿಂಗೆ ಹೇಳ್ಕೊಡ್ತಿದ್ಯ ಅಂತ. ಈಗ ಯಾವ್ದೋ ಹೆಣ್ಣು ವಾಕಿಂಗ್ ಹೋಯ್ತಿದ್ರೆ ನೋಡ್ಲಾ ಫ್ಯೂಚರ್ ಹುಡುಗಿಗೆ ನಮ್ಮ ಅಣ್ಣ ಫುಲ್ ಲಾಯಲ್. ಕಾಂಟ್ಯಾಕ್ಟ್ ಮಾಡಿ ಒಂದು ನಾಯಿ ಬಂದಿತ್ತು ಅಷ್ಟೇ. ನಾಯಿನ ಸೈಡ್ಗೆ ಹಂಗೆ ತಪ್ಪಿಸ್ಬಿಟ್ಟು ಗೈಸ್. ಇವಾಗ ಗೈಸ್ ಮೂವಿ ಶೋ ಇರೋದು ಬಂದು 6:35. ಇವಾಗ 6:13 ಆಗದೆ ಟೈಮು. ಹೆಚ್ಚು ಕಮ್ಮಿ 20 ನಿಮಿಷ ಬೇಗ ಬಂದವೆ. ನನ್ನ ಜೀವನದಲ್ಲಿ ಯಾವ ಮೂವೀಸ್ ಬೇಗ ಬಂದಿಲ್ಲ ಅನ್ಸುತ್ತೆ 20 ನಿಮಿಷ ಗಂಟ. ಸೊ ಇವಾಗ ಒಂದು ಲೇಟ್ ಆಗಿ ಬರ್ತಿದೆ ಎಲ್ಲ ಮೂವಿಗೂ. ಇವಾಗ ಒಂದು ಟೀ ಅಂಗಡಿ ಹತ್ರ ನಿಲ್ಸಿ ಒಂದು ಟೀ ಕುಡ್ಕೊಂಡು ಸ್ನಾಕ್ಸ್ ಸಂಗಡ ನಿಸರ್ಗ ನೋಡೋಣ ಅಂತ ನಾನ್ ಕಟ್ಟಿದ್ರು. ನೀನು ಬುಲ್ತಮ್ಮ ಅನ್ನ ಏನ್ ಕೆಟ್ಟ ಕೆಟ್ಟದಾಗ ಹೇಳ್ಕೊಡ್ತೀವಿ ಸರ್, ನಮ್ಮ ಅಣ್ಣಂಗೆ ಹೇಳೋದು ದಪ್ತಲೆ ತಲೆ ನೋಡು, ದಪ್ತಲೆ ಹೇಗ್ಬಿಟ್ಟಿದನು ಸಂಗಬುಲ ಹಳೆ ಬಸ್ಸುಗಳಲ್ಲ ತೋಮಣ ಹೊಸದು ಬಸ್ ಇರೋದೇ. ಗೈಸ್ ಇಲ್ಲಿ ನೋಡಿ ಎಷ್ಟು ವೆಹಿಕಲ್ಗಳು ಬಂದವೆ. ಟಾಕ್ಸಿಕ್ಗೋಸ್ಕರ ಬಂದಿರೋದು. ಫುಲ್ ಎಂಟ್ರಿ ಇಲ್ವಾ, ಪಾರ್ಕಿಂಗ್ ಇಲ್ವಾ? ಗೈಸ್ ಬನ್ನಿ, ಮಾಲ್ ಹತ್ರ ಬಂದದ್ದು. ಇವಾಗ ಮೂವಿ ಟಿಕೆಟ್ ತೋರಿಸಿ ಹೋಗ್ಬೇಕು. ಗೈಸ್ ಫುಲ್ ಆಗ್ಬಿಟ್ಟಿದೆ ಗೈಸ್. ಫುಲ್ ಶೋ ಹೌಸ್ಫುಲ್. ಗೈಸ್ ರೆಡಿ ಟು ಇಂಟರ್ವಲ್. ವಿಕ್ಟರ್ ಮಾಡಿದಾನೆ ಅನ್ನೋ ಅನುಮಾನ ಇದ್ರೆ ಹೋಗಿ ಅವನ್ನ ಹುಡುಕರಾಯ. ಏನೈತೆ ಗೊತ್ತಾ, ಇಂಟರ್ವಲ್ ನೋಡಿ ಸೈಕ್ ಆಗ್ಬಿಟ್ಟಿದ್ದೀನಿ. ಫುಲ್ ಮೂವಿ ನೋಡಿದ್ಮೇಲೆ ಇನ್ಯಾವ ರೇಂಜಿಗೆ ಸೈಕ್ ಆಯ್ತೇನ ಕಣೆ. ಆಲ್ಮೋಸ್ಟ್ ಫುಲ್ ಹೌಸ್ಫುಲ್, ಆಲ್ಮೋಸ್ಟ್ ಅಲ್ಲ ಫುಲ್ ಹೌಸ್ಫುಲ್ ಅನ್ಕೊಳ್ಳಿ.
ಮತ್ತೆ ಹೆಂಗಿತ್ತು ಇಂಟರ್ವಲ್ ತನಕ ಹೆಂಗಿತ್ತು? ಬರೀ ಸರಸ ವ್ಯಾಮೋಹನೆ ತುಂಬ ಹೆಂಗಿತ್ಲ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿಮ್ಗೆ ಹೆಂಗ ಅನಿಸ್ತು? ಇಂಟರ್ವಲ್ ತನಕ ಸೈಕಾಗೈತೆ ಬ್ರೋ. ಇಂಟರ್ವಲ್ ತನಕ ಮೂವಿ ನೋಡಿದಿರಲ್ಲ, ಹೆಂಗ ಅನಿಸ್ತು? ಹೆಂಗಿತ್ತು? ಇಷ್ಟ ಆಯ್ತಾ? ಸೂಪರ್ ಆಗಿತ್ತು. ಯಾರೋ ಚೆನ್ನಾಗಿಲ್ಲ ಅಂತಿದ್ರು, ಈ ತರ ಸೀನ್ಗಳು ಕೆಟ್ಟದು ಅಂತಿದ್ರು, ಬಂದು ನೋಡ್ಬೇಕು ಅವರು. ಸೂಪರ್ ಆಗಿತ್ತು ಬ್ರೋ, ಇಷ್ಟ ಆಯ್ತು ಬ್ರೋ. ಫುಲ್ ಮೂವಿ ನೋಡ್ಬಿಟ್ಟಾದ್ಮೇಲೆ ಸಖತ್ ರಿವ್ಯೂ ಕೊಡುವ. ಇಂಟರ್ವಲ್ ಎಷ್ಟೊಂದು ಜನ ಸೇರೋರು ನೋಡ್ರಿ ಗೈಸ್. ನಾವು ಬಂದಿದ್ದು ಸೂರ್ಯ ಬರೋಕ್ಕೂ ಮುಂಚೆ. ಇವಾಗ ಸೂರ್ಯ ಬಂದವನೇ. ನೀವು ವಾಪಸ್ ಗೈಸ್ ಮತ್ತೆ ಸ್ಟಾರ್ಟ್ ಆಯ್ತು. ಗೈಸ್ ಮುಗೀತು ಮೂವಿ, ಎಲ್ಲ ಹೋಯ್ತವ್ರೆ. ಒಬ್ರು ಇಡೀ ದಿವಸ ಪಬ್ಜಿ ಆಡ್ತಾ ಕೂತಿದೆ, ಹಂಗೆ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ಆಗೋದು ಅಂತವ್ರೆ. ಬ್ರೋ ಹೆಂಗ ಅನಿಸ್ತು ಮೂವಿ? ಬ್ರೋ ಮಾತಾಡ್ಬೋದಾ? ಯಾರು ಮಾತಾಡ್ತಿಲ್ಲ ಬ್ರೋ. ಮೂವಿ ಹೆಂಗಿತ್ತು ಬ್ರೋ? ಸಕ್ಕದಾಗಿತ್ತು ಬ್ರೋ. ಅಲ್ಲಿ ಕೇಳು ಹೇಳಿ ಬ್ರೋ. ಸಕ್ಕದಾಗಿತ್ತು. ಒನ್ ಟೈಮ್ ಅಷ್ಟೇ. ಕೇಳ ಬ್ರೋ ಮೂವಿ ಹೆಂಗಿತ್ತು ಬ್ರೋ? ಓಕೆ ಪರವಾಗಿಲ್ಲ. ಓಕೆ ಸ್ವಲ್ಪ ಜೋರಾಗಿ ಮಾತಾಡಿ. ಪರವಾಗಿಲ್ವಾ ಬ್ರೋ? ಮೂವಿ ಹೆಂಗಿತ್ತು ಬ್ರೋ? ಚೆನ್ನಾಗಿತ್ತು, ನೋಡ್ಬೋದು. ಚೆನ್ನಾಗಿತ್ತಾ? ನೋಡ್ಬೋದು. ಬ್ರೋ ಆಯ್ ಬ್ರೋ, ಮೂವಿ ನೋಡಕ್ ಬಂದಿದ್ರಾ? ಇಲ್ಲ ನೋಡಾಯ್ತಾ? ಹೆಂಗಿತ್ತು ಬ್ರೋ ಮೂವಿ? ಚೆನ್ನಾಗಿತ್ತು, ಬಟ್ ಸೆಕೆಂಡ್ ಹಾಫು ಸ್ವಲ್ಪ ಓವರ್ ಆಯಿತು. ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ವಾ? ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ. ಹೇಳ್ಬೇಕಂದ್ರೆ ಮೂವಿ ನೆಟ್ಫ್ಲಿಕ್ಸಲ್ಲಿ ಸೀರೀಸ್ ಬರುತ್ತಲ್ಲ, ಆ ಥರ ಇದೆ. ಆದರೂ ಮೂವಿ ಅಷ್ಟರಲ್ಲೇ ಸ್ವಲ್ಪ ಅಷ್ಟರಲ್ಲೇನಾ? ಸರ್ ಆಯ್ತು. ಮೂವಿ ಹೇಗಿತ್ತು ಸರ್? ಮೂವಿ ನೋಡಿದ್ರೆ ಇಲ್ಲ ನೋಡಿಲ್ವ ಇನ್ನು? ನೋಡ್ಕೊಂಡು ಹೋಗ್ತಾ ಇದ್ವಿ ಫಸ್ಟ್ ಶೋ. ಹೆಂಗಿತ್ತು ಸರ್ ಮೂವಿ? ತುಂಬ ಚೆನ್ನಾಗಿದೆ. ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ರಿಚಾಗಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇರ್ತವೆ ಸ್ವಲ್ಪ ವ್ಯತ್ಯಾಸ, ಅದು ಇದು ಅಂತ ಭಾಳ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅದು ಸ್ಟಾರ್ಟಿಂಗ್ ತೊಗೊಂಡು ಹೋಗೋದು, ಆಗಿ ಹಿಸ್ಟಾರಿಕಲ್ಲಾಗಿ ತೊಗೊಂಡು ಬಂದು ಫಿಲಮ್ನ ಮೇಕಿಂಗ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿದೆ. ಮೇಕಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಅದ್ದೂರಿಯಾಗಿ ಮಾಡಿದ್ದಾರೆ. ಫಿಲಮ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಟೋರಿ ಇನ್ನು ಸ್ವಲ್ಪ ಎತ್ಕೋಬೇಕಿತ್ತೇನೋ ಅಂತ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ತುಂಬ ಚೆನ್ನಾಗಿದೆ ಫಿಲಮ್. ಎಲ್ಲ ಹೇಳ್ತಾರೆ ಸೆಕೆಂಡ್ ಹಾಫ್ ಸ್ವಲ್ಪ ಇದಿತ್ತು. ಅದನ್ನೇ ಫಸ್ಟ್ ಹಾಫ್ನ ತೊಗೊಂಡು ಬಂದು ಸ್ಟೋರಿ ಅಲ್ಲಿ ಬರ್ತಿದ್ವಲ್ಲ, ಅವಾಗ ಯಾರೋ 2 ಲಕ್ಷ ಕಲೆಕ್ಷನ್ ಮಾಡೋದು ಇದು ಅನ್ಕೊಂಡು ಹೋಯ್ತವ್ರು. ನೋ ಕಲೆಕ್ಷನ್ನಲ್ಲೇ ಎದ್ದು ಬಿಟ್ಟಿದೆ, ಅದು ಬೇರೆ ಮಾತು. ಇನ್ನೂ ಓಡುತ್ತೆ ಫಿಲಮ್, ಆ ಥರ ಬಗ್ಗೆ ಅಲ್ಲ. ಬಟ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ ನಮ್ಮ ಕನ್ನಡ ಮೂವಿ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರು ಇಂಗ್ಲೀಷ್ ಮೂವಿ, ತೆಲುಗು, ಹಿಂದಿ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ಲ. ಹಿಂದಿನೂ ನೋಡಬೇಕು, ತಮಿಳ್ ನೋಡಬೇಕು, ಆದ್ರೆ ಎಲ್ಲವನ್ನೂ ಎತ್ಕೊಂಡು ಹೋಗ್ಬೇಕು, ಇಂಗ್ಲೀಷು ನೋಡಬೇಕು. ಅದಕ್ಕೆ ಒಂದು ಲ್ಯಾಂಗ್ವೇಜ್ ಆಗಿದ್ರೆ ಏನೋ ಕನ್ಕ್ಲೂಷನ್ ಮಾಡ್ಬಿಡ್ಬೋದಾಗಿತ್ತು. ಅವ್ನು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಹಳೇದು ಡಾನ್ಸು ಆ ಥರದಲ್ಲಿ ಫಿಲಮ್ ಮಾಡಿದ್ದಾನೆ ಅವನು. ಅವ್ರದ್ದೇ ಆದಂಥ ಒಂದು ಸಿಸ್ಟಮ್ ಇಟ್ಕೊಂಡು ಮಾಡಿದ್ದಾನೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಡೈಜೆಷನ್ ಕಷ್ಟ ಅಂತ ಅನ್ಸ್ಬೋದು. ಬಟ್ ಯಾರು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಚೆನ್ನಾಗಿಲ್ಲ ಅಂತ ಯಾರು ಹೇಳೋಕ್ಕಾಗ್ತಾ ಇಲ್ಲ. ಮೇಕಿಂಗ್ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಈ ಕನ್ನಡ ಮೂವಿನ ಇಷ್ಟು ವರ್ಲ್ಡ್ ಮಟ್ಟದಲ್ಲಿ ತಂದಿರ್ತಕ್ಕಂಥದ್ದು ಇಟ್ಟು ಹಿಸ್ಟ್ರಿ. ನಾನು ಸಣ್ಣ ಹುಡುಗನಿಂದ ನೋಡ್ತಾ ಇದ್ದೀನಿ, ಭಾಳ ಹೀರೋಗಳವ್ರೆ. ಕಂಪ್ಯಾರಿಸನ್ ಬೇಡ ನನಗೆ. ಕಂಪ್ಯಾರಿಸನ್ಗಿಂತ ನಾನು ಹೇಳೋದು ಒಂದೇ, ನೋ ಕಂಪ್ಯಾರಿಸನ್. ಬಟ್ ಈಸ್ ಡನ್ ಹಿಸ್ಟ್ರಿ, ಈಸ್ ಕ್ರಿಯೇಟಿಂಗ್ ಹಿಸ್ಟ್ರಿ ಅಷ್ಟೇ. ಅದು ಬಿಟ್ರೆ ನಾವು ಎಷ್ಟು ಬಗ್ಗೆ ಇನ್ನೇನು ಹೇಳೋಕ್ಕಾಗಲ್ಲ. ಅವ್ನು ಮಾಡಿರೋದೇ ರೆಕಾರ್ಡ್. ಈಸ್ ದ ಮೂವಿ ಅಟ್ಟರ್ ಫ್ಲಾಪು, ಒಂಚೂರು ಚೆನ್ನಾಗಿಲ್ಲ. ಈ ಮೂವಿ ಮಾಡೋಕ್ಕೆ ಇಷ್ಟೊಂದು ಟೈಮ್ ಬೇಕಾಯ್ತಾ? ಅಷ್ಟೊಂದು ಏನು ಮೇಕಿಂಗ್ ಹಂಗೆ ಹಿಂಗಿರುತ್ತೆ. ಏನೇನೋ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸು. ಈ ಥರ ಮೂವಿ ಅಯ್ಯಪ್ಪ ಡಿಸಪಾಯಿಂಟ್ಮೆಂಟು. ಏನಿದು? ಗೈಸ್, ಈ 4 ವರ್ಷ ಮಾಡೋಕ್ಕೆ, ಈ ಥರ ಮೂವಿ ತೆಗಿಯೋಕ್ಕೆ 4 ವರ್ಷ ಬೇಕಿತ್ತಾ ಅಂತೆಲ್ಲ ಹೇಳೋರಿಗೆ ಸಕ್ಕದಾಗೆ ಮಾಡೋರೆ ಅನ್ಕೊಳ್ರಿ. ಮೂವಿನ 4 ವರ್ಷ ಬೇಕಿತ್ತಾ? ಹೌದು. ಅವ್ರು ಒಂದು ಮಾತು ಹೇಳಿದರು, ಮನೆ ಕಟ್ಟೋಕ್ಕೆ ಟೈಮ್ ಹಿಡಿಯುತ್ತೆ, ಅರಮನೆ ಕಟ್ಟೋಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ. ಸೊ ಹಂಗೇನೆ ಬೇರೆ ಥರ ಮಾಡೋರೆ ಅನ್ಕೊಳ್ರಿ ನೀವು. ಈ ಥರನೂ ಇರ್ಬೋದಾ, ಈ ರೇಂಜ್ಗೂ ಮಾಡ್ಬೋದಾ ಅಂತ ತೋರಿಸ್ಕೊಟ್ಟವ್ರೆ ಮೂವಿ ಮಾಡಿ.
ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ ಅನ್ಕೊಳ್ರಿ. ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಯಿತು. ಫಸ್ಟ್ ಹಾಫ್ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ರಿ ಗೈಸ್. ನೆಕ್ಸ್ಟ್ ಲೆವೆಲ್ ಫಸ್ಟ್ ಹಾಫ್ ಸಕ್ಕತ್ತಾಗಿ ತಗೋಗೋರೆ. ಒಂದು ನಿಮಿಷ ಗೈಸ್, ಅಲ್ಲಿ ಅವ್ರ ಕಾರ್ ಹತ್ರ ಕೈಗೋಗ್ತವ್ರೆ. ಫಸ್ಟ್ ಹಾಫ್ ಮಾತ್ರ ಅಲ್ಟಿಮೇಟು ನೆಕ್ಸ್ಟ್ ಲೆವೆಲ್ ಆಗಿ ತಗೋಗೋರೆ. ಸಖತ್ ಟೈಮಿಂಗಲ್ಲಿ ಇಂಟರ್ವಲ್ ಕೊಟ್ಟವ್ರೆ. ಸೆಕೆಂಡ್ ಹಾಫು ಸಿಕ್ಕಾಪಟ್ಟೆ ಚೆನ್ನಾಗಿ ತಗೋಗೋರೆ. ಸೆಕೆಂಡ್ ಹಾಫು ಸಕ್ಕತ್ತಾಗಿ ಮಾಡಿದ್ರು. ಬಟ್ ಆದರೆ ನನ್ನ ಪ್ರಕಾರ ನಾನು ಕೊನೆ ಲಾಸ್ಟಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಏನೋ ಅದು ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು ಅಂತ ಅನ್ನಿಸ್ತು ಅನ್ನೋ ಥರ ಫೀಲ್ ಆಯಿತು ನನಗೆ. ಬಟ್ ಆದರೆ ಫಸ್ಟ್ ಹಾಫ್ ಮಾತ್ರ ಅಲ್ಟಿಮೇಟು. ನಿಮಗೆ ನೀವು ಕೊಟ್ಟಿರೋ ಕಾಸಿಗೆ ಒಂಚೂರು ಮೋಸ ಆಗಲ್ಲ ಅನ್ಕೊಳ್ರಿ. ಆ ಥರ ತಗೋಗೋರೆ ಮೂವಿನ. ನೆಕ್ಸ್ಟ್ ಲೆವೆಲ್ ಆಗೈತೆ ಮೂವಿ. ನಮ್ಮ ಕನ್ನಡ ಲೆವೆಲ್ನ ಅಲ್ಲ, ಕನ್ನಡ ಹೀರೋ ಈ ರೇಂಜಿಗೆ ತಗೋಗೋರೆ ಅಂದರೆ ಹಿಂದೆ ಯಾರೂ ಮಾಡಿರಲಿಲ್ಲ. ಮುಂದೆ ಯಾರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಹಿಂದೆ ಯಾರೂ ಮಾಡಿರಲಿಲ್ಲ. ಆ ರೇಂಜಿಗೆ ಮಾಡವ್ರೆ. ನೋಡುವ ಮೂವಿ ಅಣ್ಣ. ಏನಣ್ಣ ಅವ್ರನ್ನ ಗೈಸ್, ಕನ್ನಡ ಮೂವಿ ಈ ರೇಂಜಿಗೆ ಹೋಗೈತಲ್ಲ, ಕನ್ನಡ ಅವರು ನೆಕ್ಸ್ಟ್ ಲೆವೆಲ್ ತಗೋಗೋರೆ. ರೆಕಾರ್ಡ್ ಬ್ರೇಕರು. ಈ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಈ ಮೂವಿಯಿಂದನೂ. ಅವರು ಒಬ್ರು ಅಂಕಲ್ ಹೇಳಿದ್ರಲ್ಲ, ಅವರೇ ರೆಕಾರ್ಡು ಅಂತ. ಸೊ ಹಿ ಹ್ಯಾಸ್ ಮೇಡ್ ಹಿಸ್ಟ್ರಿ ಆಲ್ರೆಡಿ. ಇದು ಟಾಕ್ಸಿಕ್ ಮೂವಿ ಬಗ್ಗೆ ಇನ್ನೇನು ಮಾತಾಡೋಂಗಿಲ್ಲ ಗೈಸ್. ಅವರು ಹಾಲಿವುಡ್ ಲೆವೆಲಲ್ಲಿ ಮಾಡೋರೆ ಮೂವಿನ. ಅದ್ರ ಬಗ್ಗೆ ಮಾತಾಡೋಷ್ಟು ಅಂತ ಏನಿಲ್ಲ ಗೈಸ್. ಅಷ್ಟು ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಬಟ್ ಮೂವಿನ ಎಲ್ಲರೂ ಬಂದು ನೋಡಿ, ಮೂವಿನ ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ ನೋಡಿ. ಈ ಲೆವೆಲ್ಗೆ ನಿಮಗೆ ನೆಕ್ಸ್ಟು ಒಂದು ರೋಲರ್ ಕೋಸ್ಟರ್ ಥರ ಕರ್ಕೊಯ್ತಾರೆ ಅನ್ಕೊಳ್ರಿ. ಮೂವಿ ಬೇರೆ ವರ್ಲ್ಡ್ಗೆ ಕರ್ಕೊಯ್ತಾರೆ ನಿಮ್ಮನ್ನ. ಟಾಕ್ಸಿಕ್ ವರ್ಲ್ಡ್ ಕರ್ಕೊಯ್ತಾರೆ. ಟಾಕ್ಸಿಕ್ ಅಂತ ಕರೆಕ್ಟ್ಗೆ ಹೆಸರು ಒಳ್ಳೆ ಏನಕ್ಕೆ ಟೈಟಲ್ ಕೊಟ್ಟರು ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಯ್ತದೆ. ಆ ರೇಂಜ್ಗೆ ಐತೆ ಮೂವಿ. ಸೊ ನಮ್ಮ ಅಣ್ಣಂಗೆ ಕೇಳುವೇರಿ, ಅಣ್ಣ ಹೆಂಗಿತ್ತು ಮೂವಿ? ಏನಿಸ್ತು? ಚೆನ್ನಾಗಿತ್ತು. ಗುಳಿ ಏನಿಸ್ತು? ಚೆನ್ನಾಗಿತ್ತು. ಒಂದ್ಸಲ ನೋಡಿ. ಫಸ್ಟ್ ಹಾಫ್ ಸೂಪರು, ಸೆಕೆಂಡ್ ಹಾಫ್ ಅಷ್ಟಲ್ಲ. ಏನನ್ನಿಸ್ತು ಮೂವಿ? ಸೂಪರ್ ಆಗಿತ್ತು. ಆದರೆ ಫಸ್ಟ್ ಹಾಫ್ ಓಕೆ, ಫಸ್ಟ್ ಹಾಫ್ ಸಕ್ಕದಾಗಿತ್ತು, ಸೆಕೆಂಡ್ ಹಾಫ್ ಅಷ್ಟು ಚೆನ್ನಾಗೈತೆ ಮೂವಿ. ಬನ್ರಿ ನೋಡ್ರಿ, ಕನ್ನಡ ಸಿನಿಮಾನ ಬೆಳೆಸ್ರಿ. ಮತ್ತೆ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನನಗೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಮೂವಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲ ನೋಡಿ, ದಯವಿಟ್ಟು ಹೋಗಿ ಮೂವಿ ನೋಡಿ. ಯಾವುದೇ ನೆಗೆಟಿವ್ ರಿವ್ಯೂಸ್ ಬಗ್ಗೆ ದಯವಿಟ್ಟು ತಲೆ ಕೊಡ್ಬಿಡ್ರಿ. ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತಾರಲ್ಲ, ಸೀರಿಯಸ್ ಆಗಿ ನನ್ನ ತಾಯಣೆಗೂ ಹೇಳ್ತಿದ್ದೀನಿ ನಾನು. ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು ನೀವು. ಸೊ ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಒಂದ್ ಕಡೆನೂ ಬೋರ್ ಓಡಿಸಲ್ಲ. ಅಷ್ಟು ಚೆನ್ನಾಗಿ ತಗೋಗೋರೆ ಮೂವಿನ. ನೆಗೆಟಿವ್ ರಿವ್ಯೂಸ್ ಕಡೆ ದಯವಿಟ್ಟು ತಲೆ ಕೊಡ್ಬೇಡ್ರಿ. ನಿಜವಾಗ್ಲೂ ಮೂವಿ ವರ್ತ್ ವಾಚಿಂಗ್ ಇಟ್ ಅನ್ಸ್ತು. ಸೊ ಪ್ಲೀಸ್ ಪೈರಸಿ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಎಲ್ಲೂ ಬಿಟ್ಕೊಡ್ಬೇಡ್ರಿ ನೀವೇನಾದ್ರು ರಿವ್ಯೂ ಮಾಡ್ತಿದ್ರೆ ಮೂವಿನ. ಸೊ ಹೋಗಿ ದಯವಿಟ್ಟು ಮೂವಿ ನೋಡಿ. ಮೂವಿ ನೋಡ್ಬೋದು. ಯಾರು ನೆಗೆಟಿವ್ ಕಡೆ ದಯವಿಟ್ಟು ಗಮನ ಕೊಡ್ಬೇಡ್ರಿ. ಮೂವಿ ಸಕ್ಕದಾಗೈತೆ. ಹೋಗಿ ನಮ್ಮ ಕನ್ನಡ ಸಿನಿಮಾನ ನಾವು ಕನ್ನಡಿಗರು ಗೆಲ್ಲಿಸ್ಬೇಕು. ಆಲ್ ದ ಬೆಸ್ಟ್ ಫಾರ್ ಟಾಕ್ಸಿಕ್.